ಪ್ರೀತಿ ದೇವರ ಮಕ್ಕಳೇ, ಇವತ್ತಿನ ನನ್ನ ಸಂದೇಶ ಯೆರೆಮೀಯನ ಪುಸ್ತಕ 8ನೇ ಅಧ್ಯಾಯ 7ನೇ ವಚನದಲ್ಲಿ. ಯಾರಾದರೂ ಇನ್ನೊಂದ್ಸಲ ಗಟ್ಟಿಯಾಗಿ ಓದ್ತೀರಾ? ನನ್ನ ಸಂದೇಶ ಇವತ್ತು ಬಹಳ ಅದ್ಭುತವಾದಂಥ ಸಂದೇಶ ದೇವರು ನಮ್ಗೆ ಕೊಟ್ಟಿದ್ದಾನೆ. ಸೊ ಭಾಳ ಜಾಗೃತಿಯಿಂದ ಕೇಳಿದ್ರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ. ನೀವು ಅಶ್ರದ್ಧೆಯಿಂದ ಒಂದು ವೇಳೆ ಕೇಳಿದ್ರಪ್ಪ ಅಂತಂದರೆ ನಿಮಗೆ ದೇವ್ರ ಮಾತುಗಳು ಅರ್ಥ ಆಗಂಗಿಲ್ಲ. ಆಕಾಶದಲ್ಲಿ ಹಾರುವ ಬಕ್ಕವು, ಆಕಾಶದಲ್ಲಿ ಹಾರುವಂತ ಬಕವು ತನ್ನ ನಿಯಮಿತ ಕಾಲಗಳನ್ನು ತಿಳಿದುಕೊಂಡಿದೆ, ತನ್ನ ನೇಮಿತ ಕಾಲವನ್ನು ತಿಳಿದುಕೊಂಡಿದೆ. ಬೆಳವಕ್ಕಿಯು ಬಾನಕ್ಕಿಯು ಬಾನಕ್ಕಿಯು ಪಕ್ಕರೆಯು ತಮ್ಮ ಗಮನಾನುಸಾರ ಗಮನಾಗಮನ ಸಮಯಗಳನ್ನು ಗಮನಿಸುತ್ತವೆ. ನನ್ನ ಜನರಾದರೂ ಯೆಹೋವನ ನಿಯಮವನ್ನು ತಿಳಿಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಈ ಕಡೆ ಸ್ವಲ್ಪ ಗಮನ ಕೊಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ ಜನರೇ, ಯೆರೆಮೀಯನ ಪುಸ್ತಕ 8ನೇ ಅಧ್ಯಾಯ 7ನೇ ವಚನದಲ್ಲಿ ಇವತ್ತು ದೇವರು ನಮ್ಮೊಂದಿಗೆ ಮಾತಾಡುವಂಥ ಬಹಳ ಶ್ರೇಷ್ಠವಾದಂಥ ಒಂದು ಅದ್ಭುತವಾದಂಥ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನಾವು ದೇವ್ರ ವಾಕ್ಯ ನೋಡ್ತೇವೆ. ಆಕಾಶದಲ್ಲಿ ಹಾರಾಡುವಂಥ ಬಕ್ಕವು ಕೂಡ ಅದು ದೇವರ ಬಗ್ಗೆ, ಸಮಯದ ಬಗ್ಗೆ ತಿಳಿದುಕೊಂಡಿದೆ ಅಂತ. ಮತ್ತು ಬಾನಿನಲ್ಲಿ ಹಾರುವಂಥ ಬಾನಕ್ಕಿ ಮತ್ತು ಆಕಾಶದಲ್ಲಿ ಹಾರಾಡುವಂಥ ಬೆಳಗಬಕ್ಕಿಗಳು ಕೂಡ ತಮ್ಮ ಗಮನಾಗಮನ ಸಮಯಗಳನ್ನು ಅವು ಚೆನ್ನಾಗಿ ತಿಳಿದುಕೊಂಡಿವೆ ಅಂತ. ಆದರೆ ನಾವು ನೋಡ್ತೇವೆ, ಈ ಸೃಷ್ಟಿಯಲ್ಲಿರುವಂಥ ಪ್ರತಿಯೊಂದು ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳು, ಪ್ರಾಣಿಗಳು, ಸಣ್ಣ ಸಣ್ಣ ಜೀವಿಗಳು, ಸಣ್ಣ ಸಣ್ಣ ಪಶುಗಳು ಇವತ್ತು ದೇವರ ನಿಯಮಗಳನ್ನು ತಿಳಿದುಕೊಂಡವಂಥ, ದೇವರ ಒಂದು ಆಜ್ಞೆಯನ್ನು ತಿಳಿದುಕೊಂಡವಂತ ಮತ್ತು ದೇವರ ಸಮಯವನ್ನು ನಾವು ತಿಳ್ಕೊಂಡವಂತ. ಆದರೆ ಇಲ್ಲಿ ದೇವರೊಂದು ದುಃಖದಿಂದ ಹೇಳುವಂಥ ಮಾತೇನಪ್ಪ ಅಂತಂದರೆ, ನನ್ನ ಜನರಾದರೂ ನನ್ನ ವಿಧಿಗಳ ಬಗ್ಗೆ ಅವರಿಗೆ ಸ್ವಲ್ಪನೂ ಕೂಡ ಏನಿಲ್ಲ, ಅವರಿಗೆ ಗಮನ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಅಂತೇಳಿ. ಹಲ್ಲೆಲೂಯಾ. ಆಕಾಶದಲ್ಲಿ ಹಾರಾಡುವಂಥ ಬಾನಕ್ಕಿಗೆ ಗೊತ್ತು ಬೇಸಿಗೆ ಕಾಲ ಯಾವಾಗ ಬರ್ತದೆ, ಮಳೆಗಾಲ ಯಾವಾಗ ಬರ್ತದೆ ಅಂತೇಳಿ ಆಕಾಶದಲ್ಲಿ ಹಾರಾಡುವಂಥ ಬಾನಕ್ಕಿಗೆ ಗೊತ್ತು. ಮತ್ತು ನೀರಿನಲ್ಲಿ ವಾಸ ಮಾಡುವಂಥ ಕೊಕ್ಕರೆಗೆ ಗೊತ್ತು ಬೇಸಿಗೆ ಕಾಲ ಯಾವಾಗ ಬರ್ತದೆ, ಅದು ವಾಸ ಮಾಡುವಂಥ ಕೆರೆ ಯಾವಾಗ ಅದು ಬತ್ತಿ ಹೋಗ್ತದೆ, ಅದು ಬತ್ತೋದಕ್ಕಿಂತ ಮುಂಚೆ ತನ್ನ ಸ್ಥಳವನ್ನು ಯಾವ ರೀತಿ ಬದಲಾವಣೆ ಮಾಡ್ಬೇಕಂತೇಳಿ ನಾವು ನೋಡ್ತೇವೆ. ನೀರಿನಲ್ಲಿ ವಾಸ ಮಾಡುವಂಥ ಕೊಕ್ಕರೆ ಕೂಡ ಏನಾಗ್ತದಪ್ಪ ಅಂತಂದರೆ, ಎಲ್ಲ ದೇವರು ನೇಮಕ ಮಾಡಿರುವಂಥ ವರ್ಷಗಳನ್ನು, ಕಾಲಗಳನ್ನು, ಸಂವತ್ಸರಗಳನ್ನು, ಗಮನಾಗಮನಗಳನ್ನು ಏನು ಮಾಡ್ತವಪ್ಪ ಅಂತಂದರೆ, ನಮಗಿಂತಲೂ ಮನುಷ್ಯರಿಗಿಂತಲೂ ಸಣ್ಣ ಸಣ್ಣ ಜಂತುಗಳು ಅವು ಚಾಚು ತಪ್ಪದೆ ದೇವರು ಕೊಟ್ಟಂಥ ಸ್ವಲ್ಪ ಜ್ಞಾನನೇ ಅವು ಕೊಟ್ಟಿದ್ರು ಕೂಡ ಅವೆಲ್ಲ ಕೂಡ ಗಮನದಲ್ಲಿಟ್ಕೊಂಡಿವೆ ಅಂತ. ಆದರೆ ಇವತ್ತು ನನ್ನ ಜನರು, ನಾನು ಸೃಷ್ಟಿ ಮಾಡಿರುವಂಥ ನನ್ನ ಜನರು, ನನ್ನ ಕೈಯಾರ ಅವರನ್ನು ರೂಪಿಸಿ ನನ್ನ ಒಳಗಿರುವಂಥ ಜೀವ ಶ್ವಾಸವನ್ನು ಊದಿರುವಂಥ ಮನುಷ್ಯರು ಇವತ್ತು ನನ್ನ ವಿಧಿಗಳನ್ನು, ನನ್ನ ನಿಯಮಗಳನ್ನು ಅವರು ತಿಳಿಯದೆ ಹೋಗ್ತಾ ಇದ್ದಾರೆ ಎಂಬುದಾಗಿ ದೇವರು ಹೃದಯ ಭಾರದಿಂದ ಈ ಮಾತನ್ನು ಆತನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಆಕಾಶದಲ್ಲಿ ಹಾರಾಡುವಂಥ ಬಾನಕ್ಕಿಯ ಬಗ್ಗೆ ನಮಗೆ ಯಾಕೆ ಮಾತಾಡ್ತಾ ಇದ್ದಾನೆ? ಇವತ್ತು ನೀರಿನಲ್ಲಿ ವಾಸ ಮಾಡುವಂಥ ಕೊಕ್ಕರೆ ಬಗ್ಗೆ ಇವತ್ತು ನಮಗೆ ಯಾಕೆ ಮಾತಾಡ್ತಾ ಇದ್ದೇನೆ? ಯಾಕಂದರೆ ಅವು ನಮಗಿಂತಲೂ ಬಹಳ ಚಿಕ್ಕ ಜಂತುಗಳಾಗಿವೆ, ಅವು ನಮಗಿಂತಲೂ ಬಹಳ ಸಣ್ಣ ಪ್ರಾಣಿಗಳಾಗಿವೆ. ಅವು ನಾವು ನೋಡ್ತೇವೆ, ಮನುಷ್ಯರಾದಂಥ ನಾವು, ದೇವರು ನಮಗೆ ಅನಂತ ಜ್ಞಾನವನ್ನು ಕೊಟ್ಟಿದ್ದಾನೆ, ಹೆಚ್ಚಾದಂಥ ಜ್ಞಾನವನ್ನು ಕೊಟ್ಟಿದ್ದಾನೆ. ಇವತ್ತು ನಾವು ನೋಡುವಂಥ ಈ ಸಣ್ಣ ಸಣ್ಣ ಜೀವಿಗಳಿಗೆ ಸ್ವಲ್ಪನೇ ಜ್ಞಾನ ಇದೆ. ನಮ್ಮಷ್ಟು ಜ್ಞಾನ ಅವುಗಳಿಗಿಲ್ಲ, ನಮ್ಮಷ್ಟು ವಿವೇಕ ಅವುಗಳಿಗಿಲ್ಲ, ನಮ್ಮಷ್ಟು ಬುದ್ಧಿ ಅವುಗಳಿಗಿಲ್ಲ. ಆದರೂ ಕೂಡ ಹೆಚ್ಚಾದಂಥ ಬುದ್ಧಿ ಹೊಂದಿರುವಂಥ ನಾವು, ಹೆಚ್ಚಾದಂಥ ಜ್ಞಾನ ಹೊಂದಿರುವಂಥ ನಾವು ಯಾಕೆ ದೇವರ ನೇಮಗಳನ್ನು ತಿಳಿದುಕೊಳ್ಳಲಾರದೆ ನಾವು ಹೋಗ್ತಾ ಇದ್ದೀವಿ? ಮತ್ತು ಸಣ್ಣ ಸಣ್ಣ ಜಂತುಗಳು ಮಾತ್ರ ದೇವರ ನೇಮಗಳನ್ನು ಯಾಕೆ ತಿಳಿದುಕೊಂಡು ಜೀವಿಸ್ತಾ ಇದ್ದೇವೆ ಅಂತಕ್ಕಂಥ ಒಂದು ಆಲೋಚನೆ ಇವತ್ತು ದೇವರು ನಮಗೆ ಹಂಚಲಿಕ್ಕಿದ್ದಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಅಂತ ಇದ್ದಾನೆ, ನನ್ನ ಜನರಾದರೂ ನನ್ನ ನೇಮಗಳ ಬಗ್ಗೆ ಅವರು ತಿಳಿದುಕೊಳ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಹಾಗಾದರೆ ಈ ಮಾತುಗಳನ್ನು ಕೇಳುವಂಥ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಈ ನನ್ನ ಮಾತುಗಳನ್ನು ಕೇಳುವಂಥ ನೀವೆಲ್ಲರೂ ಕೂಡ ಇವತ್ತು ದೇವರ ಬಗ್ಗೆ, ದೇವರ ನೇಮದ ಬಗ್ಗೆ, ದೇವರ ಪ್ರಣಾಳಿಕೆಯ ಬಗ್ಗೆ, ದೇವರ ಯೋಜನೆ ಬಗ್ಗೆ, ದೇವರು ನಿಮ್ಮ ಕುರಿತು, ನಿಮ್ಮ ಜೀವಿತದ ಕುರಿತು, ನಿಮ್ಮ ಕುಟುಂಬದ ಕುರಿತು, ನಿಮ್ಮ ಭವಿಷ್ಯತನ ಕುರಿತು ಎಲ್ಲ ಪ್ರಣಾಳಿಕೆಯ ಒಂದು ವಿಷಯದಲ್ಲಿ ಒಂದು ವೇಳೆ ನಿಮಗಿನ್ನೂ ಕೂಡ ಸರಿಯಾದ ಒಂದು ವೇಳೆ ತಿಳುವಳಿಕೆ ಒಂದು ವೇಳೆ ಇರಲಿಲ್ಲಪ್ಪ ಅಂತಂದರೆ, ಸರಿಯಾದ ಒಂದು ಜ್ಞಾನ ನಿಮಗಿನ್ನೂ ಇರಲಿಲ್ಲಪ್ಪ ಅಂತಂದರೆ, ಇವತ್ತು ದೇವರು ನಮಗೆ 4 ಸಣ್ಣ ಜಂತುಗಳ ಹತ್ರ ನಮಗೆ ಇವತ್ತು ಕಳಿಸಿ ಅವುಗಳಿಂದ ನಮಗೆ ಇವತ್ತು ಬೋಧನೆ ಮಾಡಬೇಕಂತ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ.
ಎಷ್ಟು ಜಂತುಗಳ ಹತ್ರ ದೇವ್ರು ನಮಗೆ ಕಳಿಸ್ಬೇಕಂತ ಇದೇನ್ರಿ? 4 ನಮಗಿಂತಲೂ ಚಿಕ್ಕ ಇರುವಂಥ, ನಮಗಿಂತಲೂ ಸಣ್ಣದಾಗಿರುವಂಥ, ನಮಗಿಂತಲೂ ಬುದ್ಧಿ ಇಲ್ಲದಂಥ ಕನಿಷ್ಠ 4 ಜಂತುಗಳು ಇವತ್ತು ಅವುಗಳ ಹತ್ರ ನಮಗೆ ಹೋಗೆಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅವುಗಳ ಹತ್ರ ನಾವು ಹೋದೆವಪ್ಪ ಅಂತಂದರೆ ಅವು ಏನು ಮಾಡ್ತಾವಪ್ಪ ಅಂತಂದರೆ ಅವುಗಳನ್ನು ನೋಡಿ ಇವತ್ತು ನಾವು ಕಲಿಬೋದಂತ, ಅವುಗಳು ನಮಗೆ ಏನು ಮಾಡ್ತಾವಂತ ನಮಗೆ ಉಪದೇಶ ಮಾಡ್ತಾವಂತ, ಅವುಗಳು ನಮಗೆ ಏನು ಮಾಡ್ತಾವಪ್ಪ ಅಂತಂದರೆ ಅವು ಚಿಕ್ಕ ಜಂತುಗಳಿದ್ದರೂ ಕೂಡ, ನಮಗಿಂತಲೂ ಚಿಕ್ಕ ಪ್ರಾಣಿಗಳಿದ್ದರೂ ಕೂಡ ಅವು ನಮಗೇನು ಮಾಡ್ತಾವಂದರೆ ಟ್ರೈನಿ ಟೀಚರ್ ಹಂಗೆ ಚಿಕ್ಕ ಬೋಧಕರಂತೆ ಇವತ್ತು ನಮಗೇನು ಮಾಡ್ತಾವಂದರೆ ದೇವರ ನಿಯಮದ ಬಗ್ಗೆ ಇವತ್ತು ನಮಗೆ ಬೋಧನೆ ಮಾಡ್ತೇವೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಆ 4 ಚಿಕ್ಕ ಜೀವಿಗಳು ಯಾವುವು? ಹಾಗಾದರೆ ಮನುಷ್ಯನಿಗೆ ಉಪದೇಶ ಮಾಡುವಂಥ, ಮನುಷ್ಯನಿಗೆ ಬೋಧನೆ ಮಾಡುವಂಥ, ಮನುಷ್ಯನಿಗೆ ಬುದ್ಧಿ ಬರುವಂತೆ ಮಾತಾಡುವಂಥ 4 ಸಣ್ಣ ಜೀವಿಗಳು ಯಾವುವು ಎಂಬುದಾಗಿ ಒಂದು ವೇಳೆ ನೀವು ಹೃದಯದಲ್ಲಿ ಆಲೋಚನೆ ಮಾಡ್ತಾ ಇರೋದಾದರೆ ಖಂಡಿತವಾಗಿ ನನ್ನೊಂದಿಗೆ ನೀವು ಒಂದು 20-25 ನಿಮಿಷ ಇರೋದಾದರೆ ಖಂಡಿತವಾಗಿ ಆ ಸಣ್ಣ ಜಂತುಗಳ ಮೂಲಕವಾಗಿ, ಸಣ್ಣ ಜೀವಿಗಳ ಮೂಲಕವಾಗಿ ದೇವರು ನಿಮಗೆ ಆತನು ಮಾತಾಡುವಂಥವನಾಗಿದ್ದಾನಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಷ್ಟ ಇದೆಯಾ ನಿಮಗೆ? 4 ಜಂತುಗಳ ಬಗ್ಗೆ, 4 ಜೀವಿಗಳ ಬಗ್ಗೆ ಪಾಸ್ಟ್ರೇ ನಾವು ಕೂಡ ತಿಳ್ಕೊಳ್ಬೇಕು. ಅವು ಹೇಗೆ ನಮಗಿಂತಲೂ ಜ್ಞಾನ ಇವೆ, ಅವು ಹೇಗೆ ನಮಗಿಂತಲೂ ಬುದ್ಧಿ ಇವೆ, ಅವು ನಮಗಿಂತಲೂ ಚಿಕ್ಕವೆಂಬುದಾಗಿ ಹೇಳ್ತಾ ಇದ್ರಿ, ಆದರೆ ನಮಗಿಂತಲೂ ಜ್ಞಾನವಂತ ಆಗಿವೆ. ಮತ್ತು ನಮಗಿವತ್ತು ಅವು ಟೀಚ್ ಮಾಡ್ತಾವೆ ಅಂದರೆ, ನಮಗಿವತ್ತು ಉಪದೇಶ ಮಾಡ್ತಾವೆ ಅಂದರೆ, ನಮಗಿವತ್ತು ಮಾರ್ಗದರ್ಶನ ತೋರಿಸ್ತಪ್ಪ ಅಂತಂದರೆ ಅವುಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಿಮಗೆ ಕುತೂಹಲ ಇತ್ತಪ್ಪ ಅಂತಂದರೆ, ಆ ಜೀವಿಗಳ ಬಗ್ಗೆ ತಿಳ್ಕೊಳ್ಳಲು ನಿಮ್ಗೆ ಆಸಕ್ತಿ ಇತ್ತಪ್ಪ ಅಂದರೆ ಆ ಜೀವಿಗಳ ಮೂಲಕವಾಗಿ, ಆ ಜಂತುಗಳ ಮೂಲಕವಾಗಿ ದೇವರು ನಿನ್ನನ್ನು ಅವತ್ತು ಸಂಧಿಸ್ಲಿಕ್ಕಿದ್ದಾನಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿದವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ದೇವರು ಕೊಡುವಂಥ 4 ಜೀವಿಗಳು, ದೇವರು ಹೇಳುವಂಥ 4 ಜೀವಿಗಳಲ್ಲಿ ಮೊಟ್ಟ ಮೊದಲನೇ ಜೀವಿ ಕಡೆಗೆ ನಾವು ಹೋಗೋಣ. ನಿಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯದ ಕಡೆಗೆ ತಿರುಗಿಸಿರಿ. ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸೋದಾದರೆ ದೇವರು ಇವತ್ತು ನಮಗೆ ಕೊಟ್ಟಂಥ ಒಂದು ಅದ್ಭುತವಾದಂಥ ಲೇಖನ ಭಾಗದ ಕಡೆಗೆ ನಾವೆಲ್ಲರೂ ಹೋಗೋಣ. ದಯವಿಟ್ಟು ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಆ 4 ಜೀವಿಗಳು ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿವೆ, ಆ 4 ಪ್ರಾಣಿಗಳು ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿವೆ, ಆ 4 ಸಣ್ಣ ಜಂತುಗಳು ಇವತ್ತು ನಮಗೆ ಟ್ರೈನಿ ಟೀಚರ್ ಅಂತೆ, ಸಣ್ಣ ಬೋಧಕರಂತೆ ಇವತ್ತು ನಮಗೆ ಬೋಧನೆ ಮಾಡಲಿಕ್ಕಿವೆ. ಸೊ ಅವುಗಳನ್ನು ನೋಡಿ ನಾವು ಬುದ್ಧಿಯನ್ನು ತಂದುಕೊಳ್ಬೇಕೆಂಬುದಾಗಿ ಇವತ್ತು ದೇವರು ನಮಗೆ ಆತನು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ದಯವಿಟ್ಟು ಮೊದಲನೇ ಜಂತು, ಮೊದಲನೇ ಜೀವಿ ಯಾರಾದರೂ ಓದ್ತೀರಾ? 24ನೇ ವಚನ, ದಯವಿಟ್ಟು 25ನೇ ವಚನ ಯಾರಾದರೂ ಒಬ್ಬರು ಓದ್ರಿ ಗಟ್ಟಿಯಾಗಿ. ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ, ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು. 4 ಸಣ್ಣ ಜಂತುಗಳುಂಟು. ಇರುವೆಗಳು ದುರ್ಬಲ ಜಾತಿಯಾದರೂ, ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿಮಾಡಿಕೊಳ್ಳುವವು. ಸಾಕಮ್ಮ, ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವಜನರೇ, ನನ್ನ ಮಾತುಗಳನ್ನು ಕೇಳುವಂತೆ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು 4 ಜಂತುಗಳಲ್ಲಿ, 4 ಜೀವಿಗಳಲ್ಲಿ ದೇವ್ರು ಇವತ್ತು ನಮಗೆ ಆ 4 ಜೀವಿಗಳಲ್ಲಿ, 4 ಸಣ್ಣ ಜಂತುಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲಾಗಿ ಇವತ್ತು ನಮಗೆ ಯಾವ ಒಂದು ಜಂತು ಇವತ್ತು ನಮಗೆ ಮಾತಾಡ್ತದಪ್ಪ ಅಂತಂದರೆ, ದೇವರು ನಮಗೆ ಎಲ್ಲಿ ಹೋಗುವಂತಂದನಪ್ಪ ಅಂತಂದರೆ ಇರುವೆಗಳ ಹತ್ರ ನೀವು ಹೋಗ್ರಿ ಎಂಬುದಾಗಿ ಆತನ ಹೇಳ್ತಾ ಇದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ಯಾರ ಹತ್ರ ಹೋಗ್ಬೇಕಂತ ನಾವು? ಇರುವೆಗಳ ಹತ್ರ ನಾವೆಲ್ಲರೂ ಏನು ಮಾಡ್ಬೇಕಂತ ಇವತ್ತ ಹೋಗ್ಬೇಕಂತ. ನಮ್ದೆಲ್ಲ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಇಲ್ಲಿ ಕುಂತಲ್ಲೇ ನಾವು ಏನು ಮಾಡ್ಬೇಕಂದ್ರೆ ಈಗ ಇರುವೆಗಳ ಹತ್ರ ಹೋಗ್ಬೇಕಂತ ದೇವರು ಹೇಳ್ತಾ ಇದ್ದೇನೆ. ಭೂಮಿ ಮೇಲೆ ಅಧಿಕ ಜ್ಞಾನವುಳ್ಳಂಥ ಸಣ್ಣ ಜಂತುಗಳು 4 ಉಂಟು. ಅವುಗಳಲ್ಲಿ ಇರುವೆಯು ದುರ್ಬಲ ಜಾತಿ ಆಗಿದ್ದರೂ ಕೂಡ, ಇರುವೆಯು ನಾವು ನೋಡ್ತೇವೆ ಬಹಳ ಬಲಹೀನದ ಒಂದು ಜಾತಿ ಆದರೂ ಕೂಡ ನಾವು ನೋಡ್ತೇವೆ ಸುಗ್ಗಿ ಕಾಲದಲ್ಲಿ ಅದು ತನ್ನ ಆಹಾರವನ್ನು ಕೂಡಿಟ್ಟುಕೊಳ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವಜನರೇ, ದೇವ್ರ ಮಕ್ಕಳೇ, ಇವತ್ತು ಇರುವೆ ಅಂತಕ್ಕಂಥದ್ದು ನಮಗೇನು ಕಲಿಸ್ತದಪ್ಪ ಅಂತಂದರೆ, ಇರುವೆ ಇವತ್ತು ನಮಗೆ ಯಾವ ಪಾಠವನ್ನು ಕಲಿಸ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ಅದು ಬಹಳ ಸಣ್ಣ ಜೀವಿ ಆದರೂ ಕೂಡ, ಅದು ಸಣ್ಣ ಜಂತು ಆದರೂ ಕೂಡ ಇವತ್ತು ನಮಗೇನು ಕಲಿಸ್ತದಪ್ಪ ಅಂತಂದರೆ, ಆ ಇರುವೆಯಿಂದ ನಾವು ಯಾವ ಪಾಠವನ್ನು ಕಲಿಬೇಕಪ್ಪ ಅಂತಂದರೆ, ನಾವು ನೋಡ್ತೇವೆ ಮೊಟ್ಟ ಮೊದಲನೇದಾಗಿ ಇರುವೆಯಲ್ಲಿರುವಂಥ ಒಂದು ಶ್ರೇಷ್ಠವಾದಂಥ ಗುಣ ಏನಪ್ಪ ಅಂತಂದರೆ, ಇರುವೆಯು ಅದು ಕ್ರಮವಾಗಿ ನಡೆಯುತ್ತದೆ ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಯಾರಾದರೂ ಇರುವೆ ನಡೆಯುವುದನ್ನು ನೋಡಿದ್ದೀರಾ? ನೀವು ನೋಡಿದ್ದೀರಾ? ಮನೆಯಲ್ಲಿ, ಹೊರಗಡೆ, ಅಲ್ಲಿ ಇಲ್ಲಿ ಇರುವೆ ಒಂದು ವೇಳೆ ನೀವು ನಡೆಯುವುದನ್ನು ನೋಡಿದ್ರಪ್ಪ ಅಂತಂದರೆ, ಇರುವೆ ಯಾವತ್ತೂ ಕೂಡ ಲೈನ್ ಬಿಟ್ಟು ಯಾವತ್ತೂ ಕೂಡ ಹೋಗಂಗಿಲ್ಲ ಅಂತೇಳಿರಿ. ಹಲ್ಲೆಲೂಯಾ.
ಇರುವೆಯ ಒಂದು ಸ್ವಭಾವ ಏನಪ್ಪ ಅಂತಂದರೆ, ಇರುವೆಯ ಒಂದು ಗುಣ ಏನಪ್ಪ ಅಂತಂದರೆ, ಅದು ಚಿಕ್ಕ ಜಂತು ಆದರೂ ಕೂಡ, ಅದೊಂದು ಚಿಕ್ಕ ಪ್ರಾಣಿ ಆದರೂ ಕೂಡ ದೇವರು ಅದರಲ್ಲಿ ಎಂಥ ಜ್ಞಾನ ಕೊಟ್ಟಿದ್ದನೋ ಅಧಿಕ ಜ್ಞಾನದಿಂದಲೇ, ಆ ಒಂದು ಚಿಕ್ಕ ಜ್ಞಾನದಿಂದಲೇ ತನ್ನ ಇಡೀ ಜೀವಮಾನ ಕಾಲವೆಲ್ಲ ಅದು ಹೆಂಗೆ ನಡೀತದಪ್ಪ ಅಂತಂದರೆ, ಇರುವೆಯ ನಡಿಗೆ ಹೇಗಿದೆಯಪ್ಪ ಅಂತಂದರೆ ಅದು ಬಹಳ ಕ್ರಮವಾಗಿ ನಡೀತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ತಮ್ಮ ತಂಗಿ, ಇರುವೆ ಅದು ಲೈನನ್ನು ಬಿಟ್ಟು ಹೊರಗಡೆ ಬರುವುದಿಲ್ಲ, ಲೈನನ್ನು ಬಿಟ್ಟು ಪಕ್ಕದಲ್ಲಿ ಸರಿಯುವುದಿಲ್ಲ. ಇರುವೆ ಯಾವತ್ತೂ ಕೂಡ ಜೀವಿತ ಕಾಲವೆಲ್ಲ ಅದು ನಡೀತದಪ್ಪ ಅಂತಂದರೆ ಅದು ಕ್ರಮದಿಂದ ನಡೀತದೆ, ಅದು ಲೈನಲ್ಲಿ ನಡೀತದೆ, ಆ ಲೈನ್ ಒಳಗಡೆ ಇರ್ತದೆ ಮತ್ತು ಒಂದರ ಹಿಂದೆ ಒಂದೇ ಅದು ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುವಂಥ ತಂಗಿ ತಮ್ಮ, ನಿನ್ನ ಜೀವಿತದಲ್ಲಿ ಒಂದು ಕ್ರಮ ಅಂತಕ್ಕಂಥದ್ದು ಇದೆಯಾ? ಇರುವೆಗಿಂತಲೂ ಶ್ರೇಷ್ಠಳು ನೀನು, ಇರುವೆಗಿಂತಲೂ ಶ್ರೇಷ್ಠನು ನೀನು, ಇರುವೆಗಿಂತಲೂ ಬಲಾಢ್ಯಳು ನೀನು, ಇರುವೆಗಿಂತಲೂ ಹೆಚ್ಚಾದಂಥ ಜ್ಞಾನ ದೇವರು ನಿನಗೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತೇಳಿ ತಿಳ್ಕೊಳ್ಳುವಂಥ ಸಾಮರ್ಥ್ಯ ನಿನಗೆ ಕೊಟ್ಟಿದ್ದಾನೆ. ಆದರೆ ನಿನ್ನ ಜೀವಿತದಲ್ಲಿ ನೀನು ದೇವ್ರ ಮಗನಾಗಿದ್ಯಾ, ದೇವ್ರ ಮಗಳಾಗಿದ್ಯಾ, ನಿನ್ನ ಜೀವಿತದಲ್ಲಿ ಒಂದು ಕ್ರಮ ಶಿಕ್ಷಣ ಅಂತಕ್ಕಂಥದ್ದು ಇದೆಯಾ? ನಿನ್ನ ಜೀವಿತದಲ್ಲಿ ಒಂದು ಕ್ರಮ ಅಂತಕ್ಕಂಥದ್ದು ಇದೆಯಾ? ದೇವರ ಮಂದಿರಕ್ಕೆ ಬರುವಂಥದ್ದು ಒಂದು ಕ್ರಮ ಅಂತಕ್ಕಂಥದ್ದು ಇದೆಯಾ? ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಿನ್ನಲ್ಲಿ ಒಂದು ಕ್ರಮ ಇದೆಯಾ? ದೇವರ ಸನ್ನಿಧಿಯಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ನಿನ್ನಲ್ಲಿ ಒಂದು ಕ್ರಮ ಇದೆಯಾ? ಯಾವುದರಲ್ಲಾದ್ರೂ ಒಂದು ಕ್ರಮ ಇದೆಯಾ? ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಏನಾದರೂ ಒಂದು ಕ್ರಮ ಇದೆಯಾ? ನಿನ್ನ ಕುಟುಂಬ ಜೀವಿತದಲ್ಲಿ ಒಂದು ಕ್ರಮ ಇದೆಯಾ? ಸಭೆಯ ಜೀವಿತದಲ್ಲಿ ಒಂದು ಕ್ರಮ ಇದೆಯಾ? ಸಮಾಜದಲ್ಲಿ ಒಂದು ಕ್ರಮಬದ್ಧವಂಥ ಜೀವಿತ ನಾನು ಜೀವಿಸ್ತಾ ಇದೆಯಾ? ಒಂದು ಸಲ ನಿನ್ನ ನೋಡ್ಕೊಂಡು ನೀನು ಯಾವ ರೀತಿಗೆ ಜೀವಿಸ್ತಾ ಇದ್ದಿ? ಯಾಕಂದರೆ ನಾನು ಇನ್ನು ಆರಾಧಿಸುವಂಥ ದೇವರು ಆತನ ಎಂಥ ದೇವರಂದರೆ ಆತನು ಕ್ರಮವುಳ್ಳಂಥ ದೇವರು ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತಂತ, ಅದು ದೇವರಿಗೆ ಇಷ್ಟ ಆಗಲಿಲ್ಲ ಅಂತದ್ದು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು, ಅದು ದೇವರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನನ್ನ ದೇವರು ಏನು ಮಾಡ್ತಾನಂದರೆ ಭೂಮಿಯನ್ನು ಅದನ್ನು ಕ್ರಮಪಡಿಸಿದೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾನು ನೀನು ಆರಾಧಿಸುವಂಥ ದೇವರು, ಪೂಜಿಸುವಂಥ ದೇವರು ಆತನು ಬಹಳ ಕ್ರಮವುಳ್ಳಂಥ ದೇವರಾಗಿದ್ದರಿಂದ ಇವತ್ತು ಇರುವೆ ನಮಗೆ ಏನು ಕಲಿಸ್ತದಪ್ಪ ಅಂತಂದರೆ ಅದರ ನಡಿಗೆ ಯಾವ ರೀತಿಗಿದೆ ಅಂದರೆ, ನಾವು ನೋಡ್ತೇವೆ ಇರುವೆಯ ನಡಿಗೆ ಬಹಳ ಕ್ರಮವುಳ್ಳದಾಗಿದೆ ಎಂಬುದಾಗಿ ನಾವು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಇದು ಮೊದಲನೇ ಲಕ್ಷಣ ಇರುವೆದು. ಎರಡನೇದು ಇರುವೆಯಲ್ಲಿ ಏನು ಲಕ್ಷಣ ಇರ್ತಂದರೆ, ಇರುವೆ ಬಹಳ ಶ್ರಮಜೀವಿಯಾಗಿರ್ತದೆ ಅಂತೇಳಿ. ಇರುವೆಯು ಬಹಳ ಕಷ್ಟ ಜೀವಿಯಾಗಿರ್ತದೆ. ತನ್ನ ಜೀವನ ಪೂರ್ತಿ ಎಲ್ಲ ಏನು ಮಾಡ್ತದಪ್ಪ ಅಂದರೆ ಕಷ್ಟಪಟ್ಟು ದುಡಿಯುವುದೇ ಅದರ ಜೀವನ ಆಗಿರ್ತದೆ ಅಂತೇಳಿ. ಇರುವೆ ಯಾವತ್ತೂ ಕೂಡ ಸೋಮಾರಿಯಾಗಿ, ಇರುವೆ ಯಾವತ್ತೂ ಕೂಡ ಅದು ಮಂಚದ ಮೇಲೆ ಮಲಕ್ಕೊಂಡು, ಇರುವೆ ಯಾವತ್ತೂ ಕೂಡ ನನಗೆ ಇವತ್ತು ಆಯಾಸ ಆಗಿದೆ, ನನಗೆ ಜ್ವರ ಬಂದಿದೆ, ನಾನು ಮೇಲೆ ಎದ್ದೇಳಕ್ಕಾಗೋದಿಲ್ಲ ಎಂಬುದಾಗಿ ಇರುವೆ ಅವ್ರ ಲೈಫಲ್ಲಿ ಯಾವತ್ತೂ ಕೂಡ ಅದು ಹೇಳಂಗಿಲ್ಲ ಅಂತೇಳಿ. ಇರುವೆನ ನೋಡ್ತೀವಿ ಅದು ಹೇಗಿದೆಯಪ್ಪ ಅಂತಂದರೆ ಅದು ತುಂಬ ಶ್ರಮಜೀವಿಯಾಗಿದೆ ಎಂಬುದಾಗಿ ನೋಡ್ತೇವೆ. ಕಷ್ಟಪಟ್ಟು ದುಡಿಯುವಂಥ ಜೀವಿಯಾಗಿದೆ. ಅದಕ್ಕೋಸ್ಕರ ನೀವು ಎಲ್ಲಾದರೂ ಇರುವೆಯನ್ನು ನೋಡ್ರಿ, ಇರುವೆ ನಾವು ನೋಡ್ತೀವಿ ತನ್ನ ಭಾರಕ್ಕಿಂತಲೂ 10 ಪಟ್ಟು ಭಾರವನ್ನು ಹೊತ್ಕೊಂಡು ಹೋಗ್ತದೆ ಅಂತೇಳಿರೋದು. ಹಲ್ಲೆಲೂಯಾ. ನೋಡಿದರೆ ನೀವು ಇರುವೆ ಸೈಜ್ ಎಷ್ಟಿರ್ತದೆ ಅಂದರೆ ಅದಕ್ಕಿಂತಲೂ ದೊಡ್ಡ ಸೈಜ್ ಅದರ ಬಾಯಲ್ಲಿ ಎತ್ಕೊಂಡು ಅದು ಏನು ಮಾಡ್ತದ್ರಿ ಹೋಗ್ತಾ ಇರ್ತದೆ ಅಂತೇಳಿ. ಹಲ್ಲೆಲೂಯಾ. ಅಂದರೆ ನಾವು ನೋಡ್ತೇವೆ ಇರುವೆಯಲ್ಲಿರುವಂಥ ಇನ್ನೊಂದು ಶ್ರೇಷ್ಠವಾದಂಥ ಗುಣ ಏನಪ್ಪ ಅಂತಂದರೆ ಅದು ಕಷ್ಟ ಜೀವಿ, ಅದು ಶ್ರಮೆ ಪಡುವಂಥ ಜೀವಿ ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಮತ್ತು ಇರುವೆ ಕುರಿತು ನಾವು ಇನ್ನೊಂದು ನೋಡೋದಾದರೆ ಇರುವೆಯಲ್ಲಿ ಬಹಳಷ್ಟು ತಾಳ್ಮೆ ಇರ್ತದೆ ಅಂತೇಳಿ. ಇರುವೆಯಲ್ಲಿ ಬಹಳಷ್ಟು ಸಹನೆ ಇರ್ತದೆ ಅಂತೇಳಿ. ಇರುವೆಯಲ್ಲಿ ಎಷ್ಟು ತಾಳ್ಮೆ ಇರ್ತದೆ ಅಂದರೆ, ಇರುವೆಯಲ್ಲಿ ಎಷ್ಟು ಸಹನೆ ಇರ್ತದಪ್ಪ ಅಂತಂದರೆ, ಮಳೆಗಾಲ ಬಂತಪ್ಪ ಅಂತಂದರೆ ತುಂಬ ಅಪಾಯ ರೀ. ಅದಕ್ಕೆ ಪ್ರವಾಹ ಬಂತಪ್ಪ ಅಂತಂದರೆ, ಮಳೆ ನೀರು ಕೊಚ್ಕೊಂಡು ಬಂದಪ್ಪ ಅಂತಂದರೆ ಅದರ ಮನೆ, ಅದು ಶೇಖರಿಸಿದಂಥ ಆಹಾರ ಎಲ್ಲವೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತದೆ ಅಂತಾರೆ ಮಳೆಗಾಲ ಬಂದಾಗ. ಗೊತ್ತಾ ನಿಮಗೆ? ಅದು ಏನೇನು ಶೇಖರಿಸಿಕೊಂಡಿರ್ತದೋ ತನಗಿಂತಲೂ 10 ಪಟ್ಟು ಭಾರ ಹೊತ್ಕೊಂಡು ಅದು ಏನು ಗುಡಾರದಲ್ಲಿ ಅದು ಕೂಡಿಸಿಟ್ಕೊಂಡಿರ್ತದೋ ಅದೆಲ್ಲವನ್ನು ಕೂಡ ನಾವು ನೋಡ್ತೇವೆ. ಮಳೆ ಜೋರಾಗಿ ಬಂತಪ್ಪ ಅಂತಂದರೆ, ಬಿರುಗಾಳಿ ಜೋರಾಗಿ ಬೀಸ್ತಪ್ಪ ಅಂತಂದರೆ, ಪ್ರವಾಹ ಬಂತಪ್ಪ ಅಂತಂದರೆ ತನ್ನ ನಿವಾಸ ಸ್ಥಾನವನ್ನು, ತನ್ನ ಗುಡಾರವನ್ನು, ತನ್ನ ಸರ್ವಸ್ವವನ್ನು ಅದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತದೆ ಅಂತೇಳಿ. ಹಲ್ಲೆಲೂಯಾ. ಆದರೂ ಕೂಡ ನಾವು ನೋಡ್ತೇವೆ ಇರುವೆಯಲ್ಲಿ ತುಂಬ ಸಹನೆ ಅಂತಕ್ಕಂಥದ್ದಿರ್ತದೆ, ತಾಳ್ಮೆ ಅಂತಕ್ಕಂಥದ್ದಿರ್ತದೆ, ದೇವರ ಮೇಲೆ ಆಧಾರ ಪಡುವಂಥ ಸ್ವಭಾವ ಇರುವೆಯಲ್ಲಿರ್ತದೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ 4ನೇದಾಗಿ ಕೊನೆಯದಾಗಿ ಇರುವೆಯಲ್ಲಿರುವಂಥ ಒಂದು ಶ್ರೇಷ್ಠವಾದಂಥ ಗುಣ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಅದು ಸಿದ್ಧಪಾಟಿನ ಜೀವಿತ ಅದು ಹೊಂದಿರ್ತದೆ ಅಂತೇಳಿ. ಹಲ್ಲೆಲೂಯಾ. ಯಾವ ಜೀವಿತ ಹೊಂದಿರ್ತದೆ? ಅದು ಸಿದ್ಧಪಾಟಿನ ಜೀವಿತ ಅಂತಕ್ಕಂಥದ್ದು ಹೊಂದಿರ್ತದೆ. ಅದು ಜೀವಿಸುವಂಥ ಜೀವಿತ ಅದು ಹೇಗಿರ್ತದೆ ಅಂದರೆ ಸಿದ್ಧಪಾಟಿನಿಂದ ಕೂಡಿದಂಥ ಜೀವಿತ ಇರ್ತದೆ. ನಾವು ನೋಡ್ತೇವೆ ದೇವರ ವಾಕ್ಯ ಹೇಳ್ತದೆ ಅದು ಬೇಸಿಗೆಯಲ್ಲಿ ತನ್ನ ಆಹಾರವನ್ನು ಏನು ಮಾಡ್ತದಂಥದ್ದು
ಏನು ಮಾಡ್ತಂತ್ರಿ ಅದು? ಸುಗ್ಗಿ ಕಾಲದಲ್ಲಿ ಬೇಸಿಗೆಗೆ ಬೇಕಾಗಿರುವಂಥ ಆಹಾರವನ್ನು ಸುಗ್ಗಿ ಕಾಲದಲ್ಲಿ ಅದು ಏನು ಮಾಡ್ತದಂತ ಕೂಡಿಟ್ಟುಕೊಳ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇದು ನಮಗೆ ಏನು ಬೋಧನೆ ಮಾಡ್ತದಪ್ಪ ಅಂತಂದರೆ, ಇದು ನಮಗೆ ಏನು ತೋರಿಸ್ತದಪ್ಪ ಅಂತಂದರೆ, ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಾಗಿ ನಾವೆಲ್ಲರೂ ಸಿದ್ಧಪಾಟಿನ ಜೀವಿತ ನಮ್ಮಲ್ಲಿ ಇದೆಯಾ ಇಲ್ಲ ಅಂತಕ್ಕಂಥ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಇರುವೆ ಎಲ್ಲ ಅದನ್ನು ನೋಡ್ತೇವೆ, ಅದು ಹೇಗೆ ಕೆಲಸ ಮಾಡ್ತದಪ್ಪ ಅಂದರೆ, ಅದು ಹೇಗೆ ದುಡಿತದಪ್ಪ ಅಂತಂದರೆ, ಪ್ರಸ್ತುತವಾಗಿ ನಾನು ಇವಾಗ ಪಡುವಂಥ ಕಷ್ಟ ಅದು ಮುಂದೆ ಯಾವುದೇ ನನ್ನ ಜೀವಿತಕ್ಕೆ ಧೋಕಾ ಇಲ್ಲ ಎಂಬುದಾಗಿ ಅದು ದುಡಿತದೆ ಅಂತೇಳಿ. ಹಲ್ಲೆಲೂಯಾ. ಈಗ ಅದು ಏನು ಕಷ್ಟಪಡ್ತಾ ಇರ್ತದೋ, ಅದು ಏನು ಸಂಪಾದನೆ ಮಾಡ್ತಿರ್ತದೋ, ಅದು ಏನು ಕೂಡಿಟ್ಕೊಳ್ತಿರ್ತದೋ ಅದೆಲ್ಲವೂ ಕೂಡ ಭವಿಷ್ಯಕ್ಕಾಗಿ ಇರ್ತದೆ ಅಂತೇಳಿ. ಹಲ್ಲೆಲೂಯಾ. ಬೇಸಿಗೆ ಕಾಲಕ್ಕಾಗಿ ಸುಗ್ಗಿ ಕಾಲದಲ್ಲಿ ಅದು ಎಲ್ಲವನ್ನು ಕೂಡಿಟ್ಕೊಳ್ತದೆ ಅಂತೇಳಿ. ಅಂದರೆ ಕ್ರೈಸ್ತರಾಗಿರುವಂಥ ನಮಗೆ, ದೇವ್ರ ಮಕ್ಕಳಾಗಿರುವಂಥ ನಮಗೆ ಈ ಇರುವೆಯಲ್ಲಿರುವಂಥ ಬುದ್ಧಿ ನಮ್ಮಲ್ಲಿದೆಯಾ? ಯೇಸು ಸ್ವಾಮಿ ಆತನು 2024 ವರ್ಷಗಳ ಹಿಂದೆ ಹೇಳಿದಂಥ ಒಂದು ಮಾತು, ನಾನು ತಿರುಗಿ ನಿಮಗೆ ಬಳಿ ಬರ್ತೇನೆ, ನಾನು ಬಂದು ನಿಮ್ಮನ್ನು ತಿರುಗಿ ಕರೆದುಕೊಂಡು ಹೋಗ್ತೇನೆ, ನಾನು ಬರುವಂಥ ದಿನ ಗಳಿಗೆ ಸಮಯ ಯಾರಿಗೂ ಕೂಡ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಕಳ್ಳನು ಬರುವಂತೆ ಬರ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವಂಥ ಸಂದರ್ಭದಲ್ಲಿ ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವು, ಒಂದು ಸಿದ್ಧಪಾಟಿನ ಜೀವಿತ ನಮ್ಮಲ್ಲಿದೆಯಾ? ಆದರೆ ಇರುವೆಯಲ್ಲಿ ನೋಡ್ರಿ, ಅದು ಸಿದ್ಧಪಾಟಿನ ಜೀವಿತವನ್ನು ಹೊಂದಿಕೊಂಡಿದೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಇದು ಇರುವೆಯ ಕುರಿತು ದೇವರ ವಾಕ್ಯ ನೋಡ್ತೀವಿ. ಅದಕ್ಕೋಸ್ಕರವಾಗಿ ಇರುವೆ ಹತ್ರ ಹೋದರೆ ನಮಗಿಷ್ಟೆಲ್ಲ ಸಂಗತಿಗಳು ಇರುವೆ ನಮಗೆ ಬೋಧನೆ ಮಾಡ್ತದೆ. ಇರುವೆಯಲ್ಲಿರುವಂಥ ಇಷ್ಟೊಂದು ಶ್ರೇಷ್ಠ ಸಂಗತಿಗಳಿವೆ. ಅದಕ್ಕೋಸ್ಕರವಾಗಿ ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಆ ಇರುವೆಯಲ್ಲಿರುವಂಥ ಸ್ವಭಾವ, ಆ ಇರುವೆಯಲ್ಲಿರುವಂಥ ಗುಣಲಕ್ಷಣ, ಆ ಇರುವೆಯಲ್ಲಿರುವಂಥ ಸಿದ್ಧಪಾಟಿನ ಜೀವಿತ, ಆ ಇರುವೆಯಲ್ಲಿರುವಂಥ ಸಹನೆ, ತಾಳ್ಮೆ ಅಂತಕ್ಕಂಥದ್ದು ದೇವರ ಮಕ್ಕಳು ಎಂಬುದಾಗಿ ಚಲಾವಣೆಯಲ್ಲಿದ್ದೀವಿ. ನಮ್ಮ ಹತ್ರ ಇದೆಯಾ? ಒಂದು ಸಲ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಅದರೇ ನಮ್ಮ ಹತ್ರ ಅದನ ಇರುವೆ ಅಂತ ತಾಳ್ಮೆ, ಇರುವೆ ಅಂತ ಸಹನೆ, ಇರುವೆ ಅಂತ ಕಷ್ಟಪಟ್ಟು ಒಂದು ದುಡಿಯುವಂಥ ಸಾಮರ್ಥ್ಯ, ಸಿದ್ಧಪಾಟಿನ ಜೀವಿತ ನಮ್ಮಲ್ಲಿದೆಯಾ? ಅದಕ್ಕೆ ದೇವರು ಯೆರೆಮೀಯ ಪುಸ್ತಕ 8ನೇ ಅಧ್ಯಾಯ 7ನೇ ವಚನದಲ್ಲಿ, ನನ್ನ ಜನರಾದರೂ ನನ್ನ ವಿಧಿಗಳನ್ನು ಏನು ಮಾಡೋರು ತಿಳಿಲಾರದೆ ಹೋಗ್ತಾ ಇದ್ರು, ಆದರೆ ಇರುವೆಗಳು ನನ್ನ ಒಂದು ನೇಮವನ್ನು ಏನು ಮಾಡುವಂಥವು ತಿಳಿದುಕೊಂಡಿವೆ ಎಂಬುದಾಗಿ ಹೇಳ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಇದು ಮೊದಲನೇ ಜಂತು. ಎರಡನೇ ಜಂತು ಯಾವುದು ಓದ್ತೀರಾ ದಯವಿಟ್ಟು? 4 ಜೀವಿಗಳ ಕುರಿತು ದೇವರು ನಮ್ಮ ಜೊತೆ ಮಾತಾಡ್ತಾನೆ. ಬೆಟ್ಟದ ಮೊಲಗಳು, ಬೆಟ್ಟದ ಮೊಲಗಳು ದೊಡ್ಡ ಜಾತಿ ಇಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು. ಹಲ್ಲೆಲೂಯಾ. ನಾವು ನೋಡ್ತೇವೆ ಎರಡನೇ ಜೀವಿ ಯಾವುದಪ್ಪ ಅಂತಂದ್ರೆ ಬೆಟ್ಟದ ಮೊಲಗಳು. ಹಲ್ಲೆಲೂಯಾ. ಯಾರ ಹತ್ರ ಹೋಗ್ಬೇಕಂತ ಈಗ ನಾವು? ಯಾರ ಹತ್ರ ಹೋಗ್ಬೇಕಂತ್ರಿ? ಮೊಲಗಳಿಗೆ ನೋಡ್ರಿ, ಹಳ್ಳಿದಾಗಿರೋರಿಗೆ ಚೆನ್ನಾಗಿ ಗೊತ್ತಿರ್ತದೆ ಮೊಲಗಳು ಹೆಂಗಿರ್ತವಂತ. ಈಗ ನಾವು ಎಲ್ಲಿ ಹೋಗ್ಬೇಕಂತ್ರಿ? ಈಗ ಎಲ್ಲಿ ಹೋಗ್ಬೇಕಂತ? ಮೊಲಗಳ ಹತ್ರ ಹೋಗ್ಬೇಕಂತ, ಬೆಟ್ಟದ ಮೊಲಗಳ ಹತ್ರ ಹೋಗ್ಬೇಕಂತ ದೇವ್ರ ವಾಕ್ಯ ಹೇಳ್ತದೆ. ಓದಮ್ಮ ಇನ್ನೊಂದ್ಸಲ. ಬೆಟ್ಟದ ಮೊಲಗಳು ದೊಡ್ಡ ಜಾತಿ ಇಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಎರಡನೇ ಜಂತು ಮೊಲ ಹತ್ರ ನಮಗೆ ಹೋಗುವಂತನಪ್ಪ ಅಂದರೆ, ಬೆಟ್ಟಗಳಲ್ಲಿರುವಂಥ ಬೆಟ್ಟದ ಮೊಲಗಳ ಹತ್ರ ದೇವ್ರು ನಮ್ಮನ್ನು ಹೋಗ್ರಿ, ಅವು ನಿಮಗೆ ಉಪದೇಶ ಮಾಡ್ತಾವೆ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾನಪ್ಪ ಅಂದರೆ, ನಾವು ನೋಡ್ತೇವೆ ಈ ಮೊಲಗಳು ಎಂಥವು ಇರ್ತಾವಪ್ಪ ಅಂತಂದರೆ ತುಂಬ ಅವು ಬಹಳ ಬಲಹೀನವಾದಂಥ ಪ್ರಾಣಿಯಾಗಿರ್ತಾವೆ ಅಂತೇಳಿ. ಹಲ್ಲೆಲೂಯಾ. ಮೊಲ ಹೆಂಗಿರ್ತಾವಂತ್ರಿ ಅವು? ದೇವರ ವಾಕ್ಯ ಹೇಳ್ತದೆ, ದೇವ್ರು ಹೇಳ್ತಾನೆ ಈ ಮೊಲಗಳು ತುಂಬ ಬಲಹೀನವಾಗಿರ್ತವಂತ, ತುಂಬ ಶಕ್ತಿಹೀನವಾಗಿರ್ತವಂತ. ನಾವು ನೋಡ್ತೇವೆ ಅವು 100 ಮೊಲಗಳು ಒಂದೇ ಸಲ ಸೇರಿದ್ರೂ ಕೂಡ, ಸಾವಿರಾರು ಮೊಲಗಳು ಒಂದೇ ಸಲ ಸೇರಿದ್ರೂ ಕೂಡ ಅವುಗಳಲ್ಲಿ ಬಲ ಅಂತಕ್ಕಂಥದ್ದು ಬರಂಗಿಲ್ಲ ಅಂತ್ರಿ. 100 ಮೊಲಗಳು ಸೇರಿ ಒಂದಾದ್ರೂ ಕೂಡ ಅವುಗಳಲ್ಲಿ ಏನು ಬರಂಗಿಲ್ಲ ಅಂತ್ರಿ? ಅವುಗಳಲ್ಲಿ ಏನು ಬರಲ್ಲಂತ? ಬಲ ಅವುಗಳಲ್ಲಿ ಏನು ಬರಲ್ಲಂತ? ಬಲ ಬರಲ್ಲಂತ. ಅದಕ್ಕೆ ಇಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಅಂದರೆ, ಇಲ್ಲಿ ಬೆಟ್ಟದ ಮೊಲಗಳು ನಾವು ನೋಡ್ತೇವೆ ದೊಡ್ಡ ಜಾತಿ ಇಲ್ಲದಿದ್ದರೂ ಕೂಡ, ಅವು ದೊಡ್ಡ ಸಮೂಹ ಇಲ್ಲದಿದ್ದರೂ ಕೂಡ, ಅವು ಬಹಳ ಬಲಹೀನವಾದಂಥ ಪ್ರಾಣಿಗಳಾದರೂ ಕೂಡ ನಾವು ನೋಡ್ತೇವೆ ಅವು ತಮ್ಮ ನಿವಾಸ ಸ್ಥಾನವನ್ನು ಎಲ್ಲಿ ಮಾಡ್ಕೊಳ್ತಾವಪ್ಪ ಅಂತಂದರೆ ಬಂಡೆಯ ಸಂದಿನಲ್ಲಿ ತಮ್ಮ ಮನೆಗಳನ್ನು ಮಾಡ್ಕೊಳ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮೊಲ
ಬೆಟ್ಟದ ಮೊಲಗಳು ನಮಗೆ ಏನು ಕಲಿಸ್ತಾವಪ್ಪ ಅಂತಂದರೆ, ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ಇವತ್ತು ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಆಶ್ರಯ ಸ್ಥಾನವನ್ನು ನಾವು ಎಲ್ಲಿ ಹುಡ್ಕೊಳ್ತೀವಪ್ಪ ಅಂತಂದರೆ, ಇವತ್ತು ನಮಗೆ ಆಶ್ರಯವಾಗಿರ್ಬೇಕು ನಾವು ಅಂತೇಳಿ ನಾವು ಎಲ್ಲಿ ಹುಡುಕ್ತೀವಪ್ಪ ಅಂತಂದರೆ, ಇವತ್ತು ಭಾಳಷ್ಟು ಜನ ವಿಶ್ವಾಸಿ ಮಕ್ಕಳು ಏನು ಮಾಡ್ತಾರಪ್ಪ ಅಂತಂದರೆ, ಇವತ್ತು ನಮ್ಮ ಬಂಧು ಬಳಗದವರೇ ನಮಗೆ ಆಶ್ರಯವಾಗಿರ್ತಾರ, ನಮ್ಮ ರಕ್ತ ಸಂಬಂಧಿಕರೇ ನಮಗೆ ಆಶ್ರಯವಾಗಿರ್ತಾರ, ನಮಗೆ ಅವರೇ ಸಹಾಯ ಮಾಡ್ತಾರ, ನಮಗೆ ಇವರೇ ಸಹಾಯ ಮಾಡ್ತಾರೆ ಅಂತೇಳಿ ಭಾಳಷ್ಟು ಜನ ನಾವು ಅನೇಕ ಸಲ ಏನು ಮಾಡ್ತೀವಪ್ಪ ಅಂತಂದರೆ ಮನುಷ್ಯರನ್ನು ಆಶ್ರಯಿಸ್ಕೊಳ್ತೀವಿ, ಮತ್ತು ನಾವು ಅನೇಕ ಸಲ ನಮ್ಮ ರಕ್ತ ಸಂಬಂಧಿಕರನ್ನು ಆಶ್ರಯಿಸ್ಕೊಳ್ತೀವಿ. ಮತ್ತು ನಾವು ನೋಡ್ತೇವೆ ಇವತ್ತು ಕ್ರೈಸ್ತರು ಕೂಡ ಏನು ಮಾಡ್ತಾರೆ ಅಂದರೆ, ದೇವ್ರ ಮಕ್ಕಳು ಕೂಡ ಏನು ಮಾಡ್ತಾರೆ ಅಂದರೆ, ಒಂದು ಚರ್ಚಲ್ಲಿ 50 ಜನ ಇದ್ರಪ್ಪ ಅಂತಂದರೆ, ಒಂದು ಚರ್ಚಲ್ಲಿ 100 ಜನ ಇದ್ರಪ್ಪ ಅಂತಂದರೆ, ಒಂದು ಚರ್ಚಲ್ಲಿ 1000 ಜನ ಇದ್ರಪ್ಪ ಅಂತಂದರೆ, ಇವತ್ತು ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ, ಇವತ್ತು ಆ ಚರ್ಚ್ನಲ್ಲಿರುವಂಥ ವಿಶ್ವಾಸಿಗಳನ್ನೇ ಆಧಾರ ಮಾಡ್ಕೊಳ್ತಾರ, ಆ ಚರ್ಚಲ್ಲಿರುವಂಥ ವಿಶ್ವಾಸಿ ಮಕ್ಕಳನ್ನೇ ಆಧಾರ ಮಾಡ್ಕೊಳ್ತಾರ. ಆದರೆ ದೇವರ ವಾಕ್ಯ ಹೇಳ್ತದೆ, ಈ ಮೊಲಗಳು ಹೆಂಗೆ ಮಾಡ್ತಾವಪ್ಪ ಅಂತಂದರೆ, ಅವುಗಳಿಗೆ ಮೊಲಗಳು 1000 ಸಂಖ್ಯೆಯಲ್ಲಿ ಇದ್ದರೂ ಕೂಡ ಅವು ನಮಗೆ ಬಲ ಸಾಕಂಗಿಲ್ಲ ಅಂತೇಳಿ ಆ ಬಂಡೆ ಸಂದುಗಳ ಮನೆಗಳನ್ನು ಮಾಡ್ಕೊಳ್ತಾವಂತ. ಇವತ್ತು ಕ್ರೈಸ್ತರು ಎಲ್ಲಿ ತಪ್ಪು ಹೋಗ್ತಾ ಇದ್ರಪ್ಪ ಅಂತಂದ್ರೆ, ಇವತ್ತು ವಿಶ್ವಾಸಿ ಮಕ್ಕಳು ಎಲ್ಲಿ ತಪ್ಪು ಹೋಗ್ತಾ ಇದ್ರಪ್ಪ ಅಂತಂದ್ರೆ, ತಮ್ಮ ನಿವಾಸ ಸ್ಥಾನ ಮನುಷ್ಯರಲ್ಲಿ ಮಾಡ್ಕೊಳ್ತಾ ಇದ್ರೆ, ತಮ್ಮ ಒಂದು ಭದ್ರತೆಯನ್ನು ಮನುಷ್ಯರಲ್ಲಿ ಹುಡುಕ್ತಾ ಇದ್ರೆ. ಇವತ್ತು ಚರ್ಚ್ಗಳಲ್ಲಿ ವಿಶ್ವಾಸಿಗಳಲ್ಲಿ ಅವರು ನಿವಾಸ ಸ್ಥಾನವನ್ನು ಆಶ್ರಯ ಸ್ಥಾನವನ್ನು ಪಡಿಬೇಕೆಂಬುದಾಗಿ ಹುಡುಕ್ತಾ ಇದ್ರೆ, ಆದರೆ ಕ್ರಿಸ್ತನೆಂಬ ಬಂಡೆ ನಮಗೆ ಆಶ್ರಯ ದುರ್ಗವಾಗಿದ್ದೆ ನಮ್ಮದಾಗಿ ವಿಶ್ವಾಸಿ ಮಕ್ಕಳು ತಿಳಿದುಕೊಳ್ಳಲ್ಲದೆ ಹೋಗ್ತಾ ಇದ್ದಾರೆ ಅಂತೇಳಿರಿ. ಇವತ್ತು ಅನೇಕ ಕ್ರೈಸ್ತರು ಚರ್ಚ್ಗಳಿಗೆ ಬರುವಂಥವ್ರು, ಅನೇಕರು ಸಭೆಗಳಿಗೆ ಬರುವಂಥವ್ರು, ಅನೇಕರು ಏನು ಮಾಡ್ತಾರಪ್ಪ ಅಂತಂದರೆ, ಒಂದು ಚರ್ಚಲ್ಲಿ 50 ಜನ ಇದ್ರಂದರೆ ಅಲ್ಲಿ ಒಂದು 10 ಜನರ ದೋಸ್ತಿಯರೇ ಮಾಡ್ಕೊಳ್ತಾರೆ ಅಂತೇಳಿದ್ರು. ಕನಿಷ್ಠ ಒಂದು 5 ಜನರ ಜೊತೆ ಅದರ ಒಂದು ವೈಯಕ್ತಿಕವಾದ ಸಂಬಂಧ ಇಟ್ಟುಕೊಂಡು ಫೋನ್ ಕಾಲ್ ಮಾಡ್ತಾನೆ ಇರ್ತಾರೆ. ಎದಕ್ಕೆ? ಕಷ್ಟ ಬಂದಾಗ ಇವ್ರು ನಮಗೇನು ಮಾಡ್ತಾರೆ? ಏನು ಮಾಡ್ತಾರೆ ಇವರು? ನಮಗೇನು ಮಾಡ್ತಾರೆ? ಒಬ್ರಿಗೊಬ್ಬರು ಕಷ್ಟದಾಗ ಆತರ ಅಂತೇಳಿ ಹೆಚ್ಚು ಏನು ಮಾಡ್ತಾರಪ್ಪ ಅಂತಂದರೆ, ಬಂಡೆಯಾಗಿರುವಂಥ ಕ್ರಿಸ್ತನಲ್ಲಿ ಅವರ ನಿವಾಸ ಸ್ಥಾನವನ್ನು ಮಾಡಿಕೊಳ್ಳೋದು ಬಿಟ್ಟು ನಾವು ನೋಡ್ತೇವೆ ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು, ಅನೇಕ ದೇವಜನರು ಯಾರನ್ನು ನಿವಾಸ ಸ್ಥಾನವಾಗಿ ಮಾಡ್ಕೊಳ್ತಾರೆ ಅಂದರೆ, ಅವರ ಒಂದು ಸ್ಥಳವನ್ನು, ಅವರ ಆಶ್ರಯವನ್ನು ಎಲ್ಲಿ ಭದ್ರ ಮಾಡೋದಕ್ಕೋಸ್ಕರ ಹುಡುಕ್ತಾರಪ್ಪ ಅಂತಂದರೆ, ಇವತ್ತು ಚರ್ಚಲ್ಲಿರುವಂಥ ಸಂಬಂಧಿಕರಿರುವಂಥ ಜನರಲ್ಲಿ ತಮ್ಮ ಆಶ್ರಯವನ್ನು ಹುಡುಕ್ತಾರೆ ಅಂತೇಳಿ. ಹಲ್ಲೆಲೂಯಾ. ಆದರೆ ಬೆಟ್ಟದ ಮೊಲಗಳು ಇವತ್ತು ನಮಗೇನು ಹೇಳ್ತಾವಪ್ಪ ಅಂದರೆ, ಬೆಟ್ಟದ ಮೊಲಗಳು ನಮಗೇನು ಕಲಿಸ್ತಾವಪ್ಪ ಅಂತಂದರೆ, ಇವತ್ತು ಚರ್ಚಲ್ಲಿ 100 ಜನ ಇದ್ದರೂ ಕೂಡ 1000 ಜನ ಇದ್ದರೂ ಕೂಡ ಬಂಡೆಯಾಗಿರುವಂಥ ಕ್ರಿಸ್ತನಲ್ಲಿ ನೀನು ನಿನ್ನ ಮನೆಯನ್ನು ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಬಂಡೆಯಾಗಿರುವಂಥ ಕ್ರಿಸ್ತನನ್ನೇ ನೀನು ಆಧಾರ ಮಾಡ್ಕೊಂಡಿರ್ಬೇಕಂತೇಳಿ ನೀನು ಅಂಥ ಅನುಭವದಲ್ಲಿ ನಾವು ಬರಬೇಕು. ಅದಕ್ಕೋಸ್ಕರ ಈ ಸತ್ಯವೇದದಲ್ಲಿ ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಬೆಟ್ಟದ ಮೊಲಗಳು ಬಲಹೀನವಾದಂಥ ಪಾತ್ರೆಗಳಾದರೂ ಕೂಡ, ಈ ಬೆಟ್ಟದ ಮೊಲಗಳು ಅವು ದೊಡ್ಡ ಜಾತಿ ಅಲ್ಲದಿದ್ದರೂ ಕೂಡ ತಮ್ಮ ನಿವಾಸ ಸ್ಥಾನವನ್ನು ಎಲ್ಲಿ ಮಾಡ್ಕೊಳ್ತಾವಪ್ಪ ಅಂತಂದರೆ, ಬಂಡೆಯ ಸಂದಿನಲ್ಲಿ ತಮ್ಮ ಮನೆಗಳನ್ನು ಮಾಡ್ಕೊಳ್ತಾವ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನೋಡ್ರಿ, ಬಂಡೆಯ ಸಂದಿನಲ್ಲಿರುವಂಥ ಈ ಮೊಲಗಳ ಮನೆ ಗೂಡು ಎಷ್ಟೇ ಇವತ್ತು ಬಿರುಗಾಳಿ ಬರಲಿ, ಎಷ್ಟೇ ಪ್ರವಾಹ ಬರಲಿ, ಎಷ್ಟೇ ಬಿಸಿಲು ಬರಲಿ, ಆ ಮನೆಯ ಒಳಗೆ ಏನಾದರೂ ಧಕ್ಕೆ ಆಗ್ತದ್ರಿ? ಯಾಕೆ? ಅದರ ಮನೆ ಎಲ್ಲದ? ಅದರ ಮನೆ ಎಲ್ಲದ್ರಿ? ಬಂಡೆಯ ಕೆಳಗಡೆ, ಬಂಡೆಯ ಸಂದಿನಲ್ಲಿದು ಮನೆ ಮಾಡ್ಕೊಂಡಿದ್ದರಿಂದ ಎಷ್ಟು ಮಳೆ ಬಂದ್ರೇನು, ಎಷ್ಟು ಗಾಳಿ ಬಂದ್ರೇನು, ಎಂಥ ತುಫಾನು ಬಂದ್ರೇನು, ಏನೇ ಆದ್ರೂ ಕೂಡ ಅದರ ಮನೆಗೆ ಮಾತ್ರ, ಅದರ ಆಶ್ರಯ ಸ್ಥಾನ ಮಾತ್ರ ಏನು ಆಗುವುದಿಲ್ಲ ಅಂತೇಳಿ. ಹಲ್ಲೆಲೂಯಾ. ತಮ್ಮ ತಂಗಿ, ಇವತ್ತು ದಾವೀದನು ಕೀರ್ತನೆ ಪುಸ್ತಕದಲ್ಲಿ ಅನೇಕ ಅಧ್ಯಾಯಗಳೆಲ್ಲ ಆತನು ಬರೆದಿದ್ದಾನೆ. ಏನು ಬರೆದಾನೆ ಗೊತ್ತಾ ನಿನಗೆ? ಏನು ಬರ್ದಾನೆ ಗೊತ್ತಾ ನಿಮಗೆ? ದೇವರು ನನ್ನ ಆಶ್ರಯ ಬಂಡೆಯಾಗಿದ್ದೇನೆಂಬುದಾಗಿ ಅನೇಕ ಸ್ಥಳಗಳೆಲ್ಲ ಆತನು ಬರೆದಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ದೇವರು ನನ್ನ ಆಶ್ರಯ ದುರ್ಗವಾಗಿದ್ದಾನೆ, ದೇವರು ನನ್ನ ಆಶ್ರಯ ಬಂಡೆಯಾಗಿದ್ದಾನೆ, ದೇವರು ನನ್ನ ಕೋಟೆಯಾಗಿದ್ದಾನೆ, ದೇವರು ನನ್ನ ಗುರಾಣಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ದಾವೀದನು ಅರಣ್ಯದಲ್ಲಿದ್ದರೂ ಕೂಡ ದೇವರನ್ನೇ ಆಶ್ರಯ ಸ್ಥಾನವಾಗಿ ಮಾಡಿಕೊಂಡನು. ಆತನನ್ನು ಅರಮನೆಯಲ್ಲಿ ತಂದ್ರೂ ಕೂಡ, ಆತನಿಗೆ 1000 ಜನ ಸೈನಿಕರಿದ್ದರೂ ಕೂಡ ಆತನ ಆಶ್ರಯ ಸ್ಥಾನ ಯಾರಿದ್ದರೆ? ದೇವರೇ ಆತನಿಗೆ ಆಶ್ರಯ ಸ್ಥಾನವಾಗಿದ್ದೇನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಬೆಟ್ಟದ ಮೊಲಗಳು ನಮಗೇನು ಕಲಿಸ್ತಪ್ಪ ಅಂತಂದರೆ, ಅವು ಹೇಗೆ ಬಂಡೆಯ ಸಂದುಗಳಲ್ಲಿ ತಮ್ಮ ಮನೆಗಳನ್ನು ಕಟ್ಟಿಕೊಳ್ತವೋ, ಬಂಡೆಯ ಸಂದುಗಳಲ್ಲಿ ತಮ್ಮ ನಿವಾಸ ಸ್ಥಾನವನ್ನು ಯಾವ ರೀತಿ ಕಟ್ಟಿಕೊಳ್ತವೋ, ಆ ರೀತಿಗೆ ನಾವು ಕ್ರಿಸ್ತನಂತಕ್ಕಂಥ ಬಂಡೆ ನಮ್ಮ ಆಶ್ರಯವಾಗಿ ನಾವು ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಕ್ರಿಸ್ತನೆಂಬ ಬಂಡೆ ನೀನು ಆಶ್ರಯ ಮಾಡ್ಕೊಂಡೆಪ್ಪ ಅಂತಂದರೆ, ಆತನ ನಿನ್ನ ಆಶ್ರಯ ಮಾಡ್ಕೊಂಡಪ್ಪ ಅಂತಂದರೆ, ಆತನ ನಿನ್ನ ಆಶ್ರಯಿಸ್ಕೊಂಡಪ್ಪ ಅಂತಂದರೆ,
ಯಾವ ಉಪದ್ರವೂ ಕೂಡ ನಿನ್ನ ಸಮೀಪಕ್ಕೆ ಬರುವುದಿಲ್ಲ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಯಾವ ಉಪದ್ರವೂ ಕೂಡ ನಿನ್ನ ಗುಡಾರಕ್ಕೆ ಮುಟ್ಟದು. ಯಾಕಂದರೆ ನಿನ್ನ ಆಶ್ರಯ ಸ್ಥಾನ ಯಾರಪ್ಪ ಅಂತಂದರೆ ಕ್ರಿಸ್ತನೆಂಬ ಬಂಡೆಯಾಗಿದ್ದೇನೆ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೂರನೇ ಜೀವಿ ಕುರಿತು ನಾವು ನೋಡೋಣ. ದಯವಿಟ್ಟು ಯಾರಾದರೂ ಬರುತ್ತೀರಾ? 27ನೇ ವಚನ. ಮಿಡತೆಗಳಿಗೆ ಅರಸನಿಲ್ಲ, ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುವವು. ಹಲ್ಲೆಲೂಯಾ. ಮೂರನೇ ಜಂತುಗಳ ಹೆಸರೇನ್ರಿ? ಮಿಡತೆಗಳು ನೋಡ್ರಿ. ಮಿಡತೆಗಳಿಗೆ ನೋಡ್ರಿ ಎಷ್ಟಿರ್ತಾವ್ರಿ? ಸಣ್ಣ ಜೀವಿಗಳಿರ್ತಾವೆ, ಸಣ್ಣ ಇರ್ತಾವೆ. ಆದರೆ ಅವು 1-2 ಬರಂಗಿಲ್ಲ. ಅವು ಹೆಂಗೆ ಬರ್ತಾವಂತೀರವು? ದಂಡು ದಂಡಾಗಿ ಬರ್ತಾವಂತ. ಹಲ್ಲೆಲೂಯಾ. ಹೆಂಗೆ ಬರ್ತಾವಂತೀರವು? ಮಿಡತೆಗಳು ಅವು ಬಹಳ ಚಿಕ್ಕ ಜಂತುಗಳು, ಅವು ಚಿಕ್ಕ ಜೀವಿಗಳು, ಅವು ಚಿಕ್ಕ ಜಂತುಗಳು. ಆದರೆ ಅವು ಚಿಕ್ಕವಿದ್ದರೂ ಕೂಡ, ಅವು ಎಷ್ಟು ಸಣ್ಣ ಜೀವಿಗಳಿದ್ದರೂ ಕೂಡ ಅವು ಹೆಂಗೆ ಬರ್ತಾವಂತೀರಿ? ಅವು ದಂಡು ದಂಡಾಗಿ ಬರ್ತಾವಂತೊಮ್ಮೆ. ಹಲ್ಲೆಲೂಯಾ. ಹಿಂಡಾಗಿ ಬರ್ತಾವಂತೊಮ್ಮೆ. ತೆನೆಗಳ ಮೇಲೆ ರಾಸಿ ಒಂದು ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಮಿಡತೆಗಳು ಹೆಂಗೆ ಬರ್ತಾವ್ರಿ? ಒಮ್ಮೆ ಏನು ಮಾಡ್ತಾವಂದ್ರೆ ದಂಡು ದಂಡಾಗಿ ಬರ್ತಾವಂತೇಳಿರೋ. ದೇವರ ವಾಕ್ಯದಲ್ಲಿ ನೋಡ್ತೀವಿ, ಮಿಡತೆಗಳು ಅವು ಬಹಳ ಬಲಹೀನವಾದರೂ ಕೂಡ, ಮಿಡತೆಗಳು ತುಂಬ ಬಲಹೀನವಾದಂಥ ಜಂತುಗಳಿದ್ದರೂ ಕೂಡ, ಅವುಗಳಿಗೆ ನಾಯಕನಿಲ್ಲದಿದ್ದರೂ ಕೂಡ ಅವು ಹೆಂಗೆ ಬರ್ತಾವಂತೀರಿ? ಅವು ಹಿಂಡಾಗಿ ಬರ್ತವೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಒಂದು ಪ್ರಶ್ನೆ ನನ್ನ ದೇವ್ರ ಮಕ್ಕಳೇ, ಈ ಮಿಡತೆಗಳಿಗೆ ಏನಿಲ್ಲಂತ್ರಿ? ಅರಸನಿಲ್ಲಂತ. ಈ ಮಿಡತೆಗಳಿಗೆ ನಾಯಕನಿಲ್ಲಂತ. ಈ ಮಿಡತೆಗಳಿಗೆ ಲೀಡರ್ ಇಲ್ಲಂತ. ಈ ಮಿಡತೆಗೆ ಗೈಡ್ ಮಾಡುವಂಥವ್ರು, ನಡೆಸುವಂಥವ್ರು ಯಾರೂ ಇಲ್ಲಂತ. ಮತ್ತು ಅವರಿಗೆ, ಈ ಮಿಡತೆಗಳಿಗೆ ಕ್ರಮಪಡಿಸೋರಿಲ್ಲ, ಲೈನ್ ಮೇಲೆ ನಿಂದಿರಿಸೋರಿಲ್ಲ, ಲೈನ್ ಮೇಲೆ ಹೋಗ್ರಿ ಅಂತ ಹೇಳೋರಿಲ್ಲ, ಯಾವುದು ಗೈಡ್ ಮಾಡೋರಿಲ್ಲ, ಮಾರ್ಗದರ್ಶನ ಮಾಡೋರಿಲ್ಲ, ಹೇಳೋರಿಲ್ಲ, ಲೀಡರ್ ಇಲ್ಲ, ಯಾರೂ ಇಲ್ಲ. ಆದ್ರೂ ನಾವು ಏನು ಮಾಡ್ತಾವಂತ್ರಿ? ಅವು ದಂಡು ದಂಡಾಗಿ ಏನು ಮಾಡ್ತಾವಂತ? ಹೊರಡ್ತಾವಂತ. ಇದು ಹೆಂಗೆ ಸಾಧ್ಯ? ಒಬ್ಬ ನಾಯಕ ಇಲ್ಲ ಅಂತಂದ್ರೂ ಕೂಡ, ಒಬ್ಬ ಅಧಿಪತಿ ಅವ್ರ ಮೇಲೆ ಇಲ್ಲಪ್ಪ ಅಂತಂದರೆ, ಒಬ್ಬ ಕಮಾಂಡರ್ ಅವ್ರ ಮೇಲೆ ಇಲ್ಲ ಅಂತಂದ್ರೂ ಕೂಡ ಅವು ಹೇಗೆ ಆ ರೀತಿಯಾಗಿ ಅವು ಲೈನ್ ಕ್ರಮ ಪ್ರಕಾರವಾಗಿ ಅವು ಒಮ್ಮೆ ದಂಡಾಗಿ ಹಿಂಡಾಗಿ ಅವು ಲೈನಿಗೆ ಬಂದು ದಾಳಿ ಮಾಡ್ತಾವ್ರಿ? 26 ಜನವರಿ ಪರೇಡ್ ನೋಡಿರಿ ಯಾರಾದ್ರೆ? 26 ಜನವರಿ, 15 ಆಗಸ್ಟು ಪೊಲೀಸ್ ಗ್ರೌಂಡ್ನಲ್ಲಿ ಪರೇಡ್ ನೋಡಿದಿರಿ? ಅಲ್ಲಿ ಪರೇಡ್ ಟೈಮ್ನಾಗ ಅಲ್ಲಿ ಕಮಾಂಡೋ ಆಜ್ಞೆ ಮಾಡಿದಾಗ ಕಾಲುಗಳೆಲ್ಲ ಎಲ್ಲರೂ ಒಂದೇ ಸಲ ಏನಾಗ್ತಾವ್ರಿ? 1000 ಜನ ಇರ್ತಾರೆ, ಒಂದೇ ಸಲ ಒಂದೇ ಕಾಲಿಲ್ಲಿ ನಡೆದಂಗೆ ಕಾಣಿಸ್ತದೆ ನಿಮ್ಗೆ. ನೋಡ್ರಿ, ಎಲ್ಲರೂ 1000 ಕಾಲಿದ್ರೆ ನಮಗೆ ಒಂದೇ ಕಾಲು ಒಂದೇ ಸಲ ಎತ್ತಿಟ್ಟಂಗೆ ಕಾಣಿಸ್ತದೆ. ಅಲ್ಲಿ ಆಜ್ಞೆ ಮಾಡ್ತಾನವ ಕಮಾಂಡರ್, ಹೌದಲ್ಲ? ಆಜ್ಞೆ ಪ್ರಕಾರ ಇವರು ಮಾರ್ಚ್ ಮಾಡ್ತಾ ಇರ್ತಾರೆ. ಅದು ನೋಡ್ಲಿಕ್ಕೆ ಭಾಳ ಚೆನ್ನಾಗಿ ಕಾಣಿಸ್ತದೆ, ಸುಂದರವಾಗಿರ್ತದೆ. ಅದರಲ್ಲಿ ಒಬ್ಬ ಕಮಾಂಡರ್ ಅಲ್ಲಿ ಹೇಳೋರ, ಗೈಡ್ ಮಾಡೋರ, ನಡೆಸೋರ, ಲೆಫ್ಟು ರೈಟು ಅಬೌಟ್ ಟರ್ನು ಈ ರೀತಿಗೆ ಮಾರ್ಗದರ್ಶನ ಮಾಡೋರ, ಹಂಗಾಗಿ ನಡೀತದದು. ಆದರೆ ಇವುಗಳಿಗೇನಿಲ್ಲಂತ? ಇವುಗಳಿಗೆ ಅರಸನೂ ಇಲ್ಲಂತ, ಇವ್ರ ಮೇಲೆ ಅಧಿಕಾರಿನೂ ಇಲ್ಲಂತ, ಇವುಗಳ ಮೇಲೆ ನಾಯಕನೂ ಇಲ್ಲಂತ, ಇವುಗಳಿಗೆ ಗೈಡ್ ಮಾಡೋರ್ನೂ ಇಲ್ಲಂತ, ಇವುಗಳಿಗೆ ಹಿಂಗೆ ಹೋಗ್ಬೇಕು ನೋಡು, ಹಿಂಗೆ ಲೈನ್ ಇರ್ಬೇಕು ನೋಡು ಅಂತೇಳಿ, ಈಗ ಲೈನ್ ತಪ್ಪಾಡ್ದು ನೋಡು ಅಂತ ಹೇಳೋರ್ನೇ ಇಲ್ಲಂತ. ಇವಕ್ಕೆ ಇಬ್ಬರಿಗಿಲ್ಲಂತ್ರಿ ನಾಯಕ. ಯಾರಿಗೆ? ಇರುವೆಗಳಿಗೂ ಮತ್ತು ಮಿಡತೆಗಳಿಗೆ ಇಬ್ಬರಿಗೆ ಏನಿಲ್ಲಂತ? ಈ ಇಬ್ಬರಿಗೆ ಏನಿಲ್ಲಂತ? ಲೀಡರ್ ಇಲ್ಲಂತ, ನಡೆಸೋರಿಲ್ಲ ಅಂತ, ಹೇಳೋರಿಲ್ಲಂತ. ಜ್ಞಾನೋಕ್ತಿ 6ನೇ ಅಧ್ಯಾಯ ನೋಡ್ರಿ. ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ ನೋಡ್ರಿ. 6ನೇ ಅಧ್ಯಾಯ ನೋಡ್ರಿ ದಯವಿಟ್ಟು. ಯಾರಾದರೂ ಓದ್ತೀರಾ? 6ನೇ ಅಧ್ಯಾಯ 6ನೇ ವಚನ 7ನೇ ವಚನ ಓದ. ಸೋಮಾರಿಯೇ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡು, ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತಿನಿಯನ್ನು ಕೂಡಿಸಿ ಇಡುವುದು. ಹಲ್ಲೆಲೂಯಾ. ಏನಂತ್ರಿ?
ಇರುವೆಗೂ ಕೂಡ ಏನಿಲ್ಲಂತ, ಇರುವೆಗಳು ಕೂಡ ಲೀಡರ್ ಇಲ್ಲಂತ, ಇರುವೆಗಳು ಕೂಡ ನಾಯಕರಿಲ್ಲಂತ, ಇರುವೆಗಳು ಕೂಡ ನಡೆಸೋರಿಲ್ಲಂತ, ಇರುವೆಗಳು ಕೂಡ ಹಿಂಗೇ ನೀವು ಜೀವಿಸ್ಬೇಕಂತ ಹೇಳೋರಿಲ್ಲಂತ, ಮತ್ತೆ ಯಾರಿಗಿಲ್ಲಂತ, ಮಿಡತೆಗಳು ಕೂಡ ಇಲ್ಲಂತ. ಆದ್ರೂ ನಾವು ಏನು ಮಾಡ್ತಾವಂತ, ಕ್ರಮವಾಗಿ ಏನು ಮಾಡ್ತಾವಂತ, ದಂಡಾಗಿ ಏನು ಮಾಡ್ತಾವಂತ, ಹೊರಡ್ತಾವಂತ. ನೋಡ್ರಿ, ಅವುಗಳಿಗೆ ನಾಯಕ ಇಲ್ಲ, ಅವುಗಳಿಗೆ ಅಧಿಕಾರಿ ಇಲ್ಲ, ಅವುಗಳಿಗೆ ಗೈಡ್ ಮಾಡೋರಿಲ್ಲ, ಅವಳುಗಳಿಗೆ ನಡೆಸೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಆದ್ರೂ ಕೂಡ ಅವ್ರ ಜೀವನ ಹೆಂಗವಂತ ಭಾಳ ಕ್ರಮಬದ್ಧವಾಗವಂತ, ಶಿಸ್ತುಬದ್ಧವಾಗವಂತ, ಬಹಳ ಕ್ರಮಶಿಕ್ಷಣದಲ್ಲೇ ಹೋಗ್ತಾವಂತ. ನಮಗ್ರಿ ಮನುಷ್ಯರಿಗೆ ನೋಡ್ರಿ, ನಾವು ಚಿಕ್ಕವರಿರುವಾಗ ನಮ್ಮ ಮೇಲೆ ಅಧಿಕಾರಿಗಳು ನಮ್ಮ ತಂದೆ ತಾಯಿ ಇರ್ತಾರೆ ರೀ ಮನೆಗೆ. ಜಾಗ್ರತೆಯಿಂದ ಕೇಳ್ರಿ, ಇವೆಲ್ಲ ನಿಮಗೆ ಪ್ರಯೋಜನ ಬರುವಂಥ ಮಾತುಗಳು. ನಮ್ಗೆ ಹೆಂಗಿರ್ತದಪ್ಪ ಅಂತಂದರೆ, ನಾವು ಚಿಕ್ಕವರಿರುವಾಗ ನಮ್ಮ ಮೇಲೆ ಅಧಿಕಾರಿಗಳು ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಇರ್ತಾರೆ. ನಾವು ಸ್ವಲ್ಪ ದೊಡ್ಡವರಾಗಿ ಶಾಲಾ ಕಾಲೇಜುಗಳಿಗೆ ಹೋದೆವಪ್ಪ ಅಂದ್ರೆ ಅಲ್ಲಿ ಟೀಚರ್ಸ್ ಇರ್ತಾರೆ ನಮ್ಮ ಮೇಲೆ ಅಧಿಕಾರಿಗಳಾಗಿ. ಅದಾದ ಮೇಲೆ ನಾವು ಆ ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಸಮಾಜದಲ್ಲಿ ಒಂದು ಭಾಗದಲ್ಲಿ ಬಂದ ಮೇಲೆ ಸಮಾಜದಲ್ಲಿ ಕೂಡ ನಮ್ಮ ಮೇಲೆ ಏನಿದೆಪ್ಪ ಅಂತಂದರೆ ಪೊಲೀಸ್ ಇಲಾಖೆ ಇದೆ, ನ್ಯಾಯಾಂಗ ತನಿಖೆ ಇದೆ, ನಮ್ಮ ಮೇಲೆ ಕೋರ್ಟ್ ಇದೆ. ಇವತ್ತು ಬಹಳಷ್ಟು ವ್ಯವಸ್ಥೆ ನಮ್ಮ ಮೇಲೆ ಅಧಿಕಾರಿಗಳಿದ್ದಾರೆ ಅಂತೇಳಿ. ನಮ್ಮ ಮೇಲೆ ಮೊದಲು ನಮ್ಮ ಮೇಲೆ ಅಧಿಕಾರಿ ಯಾರೇ? ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಗೆ ಅಧಿಕಾರಿಗಳಾಗಿರ್ತಾರೆ. ಎರಡನೇದಾಗ ಶಾಲಾ ಕಾಲೇಜುಗಳಿಗೆ ಹೋದಾಗ ನಮ್ಮ ಅಧಿಕಾರಿ ಆಗಿರ್ತಾರೆ, ಯಾರಿರ್ತಾರೆ? ಟೀಚರ್ಸ್ ಇರ್ತಾರೆ. ಮೂರನೇದಾಗಿ ನಾವು ಸಮಾಜದಲ್ಲಿ ಹೋದಾಗ ನಮ್ಮ ಮೇಲೆ ಅಧಿಕಾರಿ ಯಾರಿರ್ತಾರೆ? ಕಾನೂನು, ಪೊಲೀಸ್ ಇಲಾಖೆ, ಕೋರ್ಟ್, ಇದೆಲ್ಲ ನಮ್ಮ ಮೇಲೆ ನಮಗೆ ಅಧಿಕಾರಿಯಾಗಿ ಇರ್ತಾರೆ. ಆದರೆ ಇದರ ಹೊರತಾಗಿನೂ ಕೂಡ ನಾವು ಚರ್ಚ್ಗೆ ಬಂದವರು, ಚರ್ಚಲ್ಲಿ ನಮಗೆ ಲೀಡರ್ಸ್ ಇರ್ತಾರೆ, ನಾಯಕರು ಇರ್ತಾರೆ, ಪಾಸ್ಟರ್ಸ್ ಇರ್ತಾರೆ, ಹಿರಿಯರು ಇರ್ತಾರೆ, ದೊಡ್ಡವರು ಇರ್ತಾರೆ, ನಿಮಗೆ ಬುದ್ಧಿ ಹೇಳೋರು ಇರ್ತಾರೆ, ನೀವು ತಪ್ಪು ಮಾಡಿದಾಗ ನಿಮಗೆ ಖಂಡಿಸೋರು ಇರ್ತಾರೆ, ಗದರಿಸೋರು ಇರ್ತಾರೆ, ಬೆದರಿಸೋರು ಇರ್ತಾರೆ, ನಿಮಗೆ ಒಳ್ಳೇದು ಮಾರ್ಗದಲ್ಲಿ ನಡೆಸೋರು ಇರ್ತಾರಲ್ರಿ. ನಿಮ್ಮ ಚರ್ಚಿಗೆ ಬಂದಾಗ ಇರ್ತಾರ? ಅವಕ ಇರುವೆಗೆ ಏನಿಲ್ಲಂತ್ರಿ? ನಾಯಕ ಇಲ್ಲಂತ, ಇರುವೆಗೆ ಏನಿಲ್ಲಂತ, ಅಧಿಕಾರಿ ಇಲ್ಲಂತ ಮ್ಯಾಲ. ಆದರೆ ಇವತ್ತು ನಮಗೆ ಎಷ್ಟು ಮಂದಿ ಅಧಿಕಾರಿಗಳ ನಮ್ಮ ಮೇಲೆ? ದೇವ್ರು ನಮಗೆ ಎಷ್ಟು ಅಧಿಕಾರಿಗಳ ಕೆಳಗಿಟ್ಟ? ನಿಮ್ಗೆ ಸಣ್ಣವ್ರಿರ್ಲಕ್ಕೆ ತಂದೆ ತಾಯಿಗಿಟ್ಟಾನ, ದೊಡ್ಡವರಾದ್ಮೇಲೆ ಟೀಚರ್ಸ್ಗಳಿಗಿಟ್ಟಾನ, ಅದಕ್ಕಿಂತ ದೊಡ್ಡವರಾಗಿ ಸಮಾಜದಾಗ ಬಂದಮೇಲೆ ಪೊಲೀಸರಿಗಿಟ್ಟಾನ. ಆ ಪೊಲೀಸರ ಕೈದಾಗ ಸುಧಾರಿಸಲ್ಲಪ್ಪ ಅಂದರೆ ಇಂಥ ಚರ್ಚ್ಗಳು, ಟೆಂಪಲ್ಗಳಲ್ಲಿ ಬಂದು ಕುಂತಾಗ ಇಲ್ಲಿನೂ ಯಾರಿಗಿಟ್ಟನ್ರಿ? ಸೇವಕರಿಗಿಟ್ಟಾನ. ಇಷ್ಟು ಜನ ಅಧಿಕಾರಿಗಳು ನಮ್ಮ ಮೇಲೆ ಇದ್ರೂ ಕೂಡ, ಇಷ್ಟು ಜನ ನಮಗೆ ಬೋಧನೆ ಮಾಡಿ ನಡೆಸೋರು ಇದ್ರೂ ಕೂಡ, ಇವತ್ತು ನಾವು ಒಂದ್ಸಲ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ಒಂದು ಸಲ ಪರೀಕ್ಷೆ ಮಾಡ್ಕೊಳ್ಳೋಣ. ನಾವು ಪ್ರಾರಂಭದಲ್ಲಿ ಏನು ನಾವು ದೇವರಿಗೆ ಯೇಸು ಸ್ವಾಮಿಗೆ ನಂಬಿವಲ್ಲ, ಅವಾಗೇನು ನಂಬಲ್ಲಿ ಒಂದು 20% ಭಕ್ತಿ ಇತ್ತಂತೇಳಿರಿ ಶುರು ನಂಬದಾಗ. ಮಧ್ಯದಾಗ ಬಂದಾಗ 50% ಆಗಿತ್ತು. ಶುರು ಯೇಸು ಸ್ವಾಮಿ ನಂಬದಾಗ ಎಷ್ಟಿತ್ತು? 20% ಭಕ್ತಿ ಇತ್ತು. ಆಮೇಲೆ ಸ್ವಲ್ಪ ಸಭೆ ಸಂಘ ಸಹವಾಸದಾಗ ಬಂದಾಗ ಏಟಾಯ್ತದು? 50% ಆಯಿತು. ಈಗ ಏಟಾಗ್ಯದ ಒಂದ್ಸಲ ನೋಡ್ಕೊಂಡು ಹೇಳ್ತೀರ ಅಂಜರ? ಈಗ ಸದ್ಯಕ್ಕೆ ಅದು ಆ್ಯಕ್ಚುಲಿ 100% ಆಗ್ಬೇಕಲ್ಲ ಈಗ. ಯಾಕೆ? ಎಷ್ಟು ಜನರ ನಮ್ಮೆಲ್ಲ? ಮನೇಲಿ ಯಾರ? ಸ್ಕೂಲ್ನಾಗ ಯಾರ? ಸಮಾಜದಾಗ ಯಾರ? ಚರ್ಚ್ನಾಗ ಆಧ್ಯಾತ್ಮಿಕ ವಿಷಯದಲ್ಲಿ ಬಂದಾಗ ಚರ್ಚ್ನಾಗ ಯಾರ ನಿಮ್ಗೆ? ಅಂದ್ರೆ ಈಗ ನಿಮ್ಮ ಚರ್ಚ್ನಾಗ ಬಂದಮೇಲೆ ನೀವು ಎಷ್ಟಾಗಬೇಕಾಗಿತ್ತು? ಆಲ್ರೆಡಿ ನೀವು ಸಮಾಜದಾಗ ಬಂದಾಗ 50% ಆಗಿರ್ತೀರಿ. ಇನ್ನು ಚರ್ಚ್ನಾಗ ಬಂದಾಗ ನಿಮ್ಮ ಭಕ್ತಿ ಏಟಾಗಬೇಕು? ನಿಮ್ಮ ಆತ್ಮೀಯ ಜೀವಿತ ಎಟ್ಟಕ್ಕೆ ಹೋಗ್ಬೇಕು? 100% ಹೋಗ್ಬೇಕು. ಆದ್ರೆ ಇವತ್ತು ನಿಮ್ಮ ಒಬ್ಬೊಬ್ಬರ ಜೀವನ ನೋಡಿದ್ರ, ಒಬ್ಬೊಬ್ಬರ ಬದುಕು ನೋಡಿದ್ರ, ನಿಮ್ಮ ಜೀವನ ಶೈಲಿ ನೋಡಿದ್ರ, ನೀವು ಆಡುವಂಥ ಆಟಗಳು ನೋಡಿದ್ರ 10% ಇಲ್ರಿ. ಎಷ್ಟ್ರಿ? ಎಷ್ಟಿಲ್ಲ? ಜೋರ ಹೇಳ್ರಿ. 10% ಇಲ್ಲ. ಭಾಳಷ್ಟು ಜನ ಸಭೆ ಜೊತೆ ಆಟ ಆಡ್ತಾ ಇದ್ದೀರಿ ನೀವು. ಭಾಳಷ್ಟು ಜನ ದೇವ್ರ ಜೊತೆ ಆಟ ಆಡ್ತಾ ಇದ್ದೀರಿ ನೀವು. ನಿಮ್ಗೆ ಗೊತ್ತಿಲ್ಲ ನನ್ನ ಪ್ರೀತಿಯ ತಮ್ಮ ತಂಗಿ, ನಿನಗಿಂತಲೂ ಬಹಳ ಕನಿಷ್ಠವಾದಂಥ ಜೀವಿಗಳ ಜೊತೆ ಯಾಕೆ ದೇವ್ರ ಇವತ್ತು ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಯಾವುದೇ ಗಣನೆಗೆ ಬಾರದಂಥ, ಯಾವುದೇ ಲೆಕ್ಕದಲ್ಲಿರುವಂಥ ಸಣ್ಣ ಜೀವಿಯಾಗಿರುವಂಥ ಇರುವೆ ಮೂಲಕವಾಗಿ ಯಾಕೆ ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ? ಯಾವುದೇ ಕಣ್ಣ ಕಸಕ್ಕಿಂತಲೂ ಕಡೆ ಇರುವಂಥ ಮಿಡತೆ ಬಗ್ಗೆ ನಿನಗೆ ಯಾಕೆ ಮಾತಾಡ್ತಾ ಇದ್ದಾನೆ? ಬೆಟ್ಟದ ಮಲ ಮನುಷ್ಯರನ್ನು ನೋಡಿದರೆ ಅದು ಬಿಟ್ಟು 100 ಮೈಲಿ ಓಡಿ ಹೋಗ್ತದೆ ಅಂತ ಬಲಹೀನವಾದಂಥ ಪ್ರಾಣಿ, ಅದರ ಕುರಿತು ನಿನ್ನ ಜೊತೆ ಯಾಕೆ ಇವತ್ತು ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ? ಬಲಹೀನವಾದಂಥ ಪ್ರಾಣಿಗಳಿಂದ ನಿನಗಿಂತಲೂ
ಜ್ಞಾನವಿಲ್ಲದಂಥ ಚಿಕ್ಕ ಜಂತುಗಳ ಜೀವಿತದ ಮೂಲಕವಾಗಿ ದೇವರು ನಿನಗೆ ಯಾಕೆ ಈ ಮಧ್ಯಾಹ್ನ ಕಾಲದಲ್ಲಿ ಸಂಧಿಸ್ತಾ ಇದ್ದಾನೆ? ಸಹೋದರನೇ ಸಹೋದರಿ, ಆಲೋಚಿಸು, ಒಂದ್ಸಲ ಆಲೋಚಿಸು. ಈ ಜಂತುಗಳ ಬಗ್ಗೆ ದೇವರು ನನಗೆ ಯಾಕೆ ಮಾತಾಡ್ತಾ ಇದ್ದೇನೆ? ಈ ಜೀವಿಗಳ ಕುರಿತು ನನಗೆ ಯಾಕೆ ಮಾತಾಡ್ತಾ ಇದ್ದೇನೆ? ನನಗೆ ಎಲ್ಲ ಕೆಲಸ ಬಿಟ್ಟು ಈ ಇವುಗಳ ಹತ್ರ ಹೋಗು ಎಂಬುದಾಗಿ ಯಾಕೆ ನನಗೆ ಕಳಿಸ್ತಾ ಇದ್ದಾನೆ ಎಂಬುದಾಗಿ ಒಂದ್ಸಲ ಆಲೋಚನೆ ಮಾಡು. ಯಾಕಪ್ಪ ಅಂತಂದ್ರೆ ಇದು ಆಲೋಚನೆ ಮಾಡುವಂಥ ಸಮಯ ಆಗಿದೆ ಅಂತೇಳಿ. ಹಲ್ಲೆಲೂಯಾ. ಇದು ಆಲೋಚಿಸುವಂಥ ಸಮಯ ಆಗಿದೆ. ಇದು ಆಲೋಚನೆ ಮಾಡುವಂಥ ಸಮಯ ಆಗಿದೆ. ಅದಕ್ಕೋಸ್ಕರವಾಗಿ ದೇವರು 4 ಜೀವಿಗಳ ಕುರಿತು ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಈಗ ತಾನೇ ನಾವು 3 ಜೀವಿಗಳು ನೋಡಿದ್ವಿ. ಕೊನೆಯದಾಗಿ ಒಂದು ಜೀವಿಯನ್ನು ನೋಡೋಣ. ದಯವಿಟ್ಟು ಯಾರಾದರೂ ಓದ್ತೀರಾ? ಹಲ್ಲಿಯು ಅಂಗೈಯಲ್ಲಿ, ಹಲ್ಲಿಯು ಅಂಗೈಯಿಂದ, ಅಂಗೈಯ ಆಸರೆಯಿಂದ, ಹಲ್ಲಿಯು ಅಂಗೈಯ ಆಸರೆಯಿಂದ ಹಿಡಿದು ಅರಮನೆಗಳಲ್ಲಿ ವಾಸ ಮಾಡುವುದು, ಅರಮನೆಗಳಲ್ಲಿ ವಾಸ ಮಾಡುವುದು. ಹಲ್ಲೆಲೂಯಾ. ನಾವು ನೋಡ್ತೇವೆ, ನಮಗಿಂತಲೂ ಚಿಕ್ಕ ಜಂತು ಆಗಿರುವಂಥ, ನಮ್ಮ ಕಣ್ಣಿನಲ್ಲಿ ಕಸವಾಗಿರುವಂಥ 4ನೇ ಜಂತು ಯಾವುದಪ್ಪ ಅಂತಂದರೆ ನಿಮ್ಮ ಮನೆಗಳಲ್ಲಿ ಗೋಡೆಯ ಮೇಲೆ ಅಂಟಿಕೊಂಡಿರುವಂಥ ಹಲ್ಲಿ ಬಗ್ಗೆ ದೇವ್ರು ಮಾತಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವುದ್ರ ಬಗ್ಗೆ ರೀ? ಯಾವುದ್ರ ಬಗ್ಗೆ? ಹಲ್ಲಿ ಬಗ್ಗೆ ಮಾತಾಡ್ತಾನೆ. ಹಲ್ಲಿ ಅವರಿ ನಿಮ್ಮ ಮನೆಗೆ ನೋಡ್ರಿ. ಅಣ್ಣ ಪಾಸ್ಟ್ರೇ, ಹಲ್ಲಿ ಅಂದ್ರೆ ಹೆಂಗಿರ್ತಾವ? ನಾವು ನೋಡಿಲ್ಲ ಅಂದ್ರೆ ಯಾರ ಕೈ ಎತ್ರಿ, ನಾ ತೋರಿಸ್ತೀನಿ. ಇಲ್ಲೇ ನಮ್ಮ ಸ್ಕ್ರೀನ್ ತೆಗೆದ್ರೆ ಬರ್ತಾವೆ. ಈಗ ಹಲ್ಲಿ ಬಗ್ಗೆ ದೇವರು ಹೇಳ್ತಾ ಇದ್ದೇನೆ. ಈ 4 ಜೀವಿಗಳಲ್ಲಿ ಕೊನೆ ಒಂದು ಜೀವಿ ಹಲ್ಲಿ. ಅದು ಅಂಗೈಯ ಆಸರೆಯಿಂದ ಅರಮನೆಯ ತನಕ ಹೋಗ್ತದಂತ್ರಿ. ಅದು ಎಲ್ಲಿ ಹೋಗ್ತದಂತ್ರಿ? ಇದು ಎದರ ಆಸರೆ ಅಂದ್ರೆ ಅದ್ರ ಕೇವಲ ಕೊಟ್ಟಿರುವಂಥ ಒಂದು ಕೈ ಇರ್ತದಲ್ರಿ, ಅದ್ರ ಕೈ ಇರ್ತದಲ್ಲ, ಈ ಕೈ ಬೇರೆ ಯಾವುದೂ ಇಲ್ಲ. ಅದಕ್ಕೇನ್ರಿ ಅದರ ಶಕ್ತಿ ಏನು? ಹಲ್ಲಿ ತನ್ನ ಅಂಗೈ ಆಸರೆಯಿಂದ ಅದು ಎಲ್ಲಿ ಹೋಗ್ತದಪ್ಪ ಅಂದರೆ ಅರಮನೆಯಲ್ಲೂ ಕೂಡ ಹೋಗಿ ರಾಜನ ಮನೆಯಲ್ಲಿ ಕೂಡ ಏನು ಮಾಡ್ತಂತ್ರಿ ಅದು. ಅಂದರೆ ಹಲ್ಲಿಗೆ ಇಟ್ ಈಸ್ ಇಂಪಾಸಿಬಲ್ ಅನ್ನೋದು ಇಲ್ಲೇ ಅಂತದ್ರ ಲೈಫಿನಾಗ. ಇದು ಆಗಲ್ಲ, ಇದು ಸಾಧ್ಯ ಇಲ್ಲ, ಇದು ನನ್ನಿಂದ ಆಗಲ್ಲ ಅನ್ನೋದು ಅದ್ರ ಲೈಫಿನಾಗೆ ಇಲ್ಲ ಅಂತ ಹಲ್ಲಿಗೆ. ಕಾರಣ ಏನಪ್ಪ ಅಂತಂದರೆ ಅದು ಗುಡಿಸಲಲ್ಲೂ ಇರ್ತದಂತ, ಅದು ಅರಮನೆಯಲ್ಲೂ ಕೂಡ ಏನು ಮಾಡ್ತದಂತ, ಅಷ್ಟೊಂದು ಉನ್ನತವಂತ ರಾಜನ ಮನೆಯಲ್ಲಿ ಕೂಡ ಅದು ತನ್ನ ಸ್ಥಾನವನ್ನು ಗಿಟ್ಟಿಸ್ಕೊಳ್ತದಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಹಲ್ಲಿ ಸಾಮಾನ್ಯವಾದಂಥ ಗುಡಿಸಲಲ್ಲೂ ಕೂಡ ಇರ್ತದೆ, ದೊಡ್ಡ ಅರಮನೆಯಲ್ಲೂ ಕೂಡ ತನ್ನ ಸ್ಥಾನವನ್ನು ಗಿಟ್ಟಿಸ್ಕೊಳ್ತದೆ. ಅಂದರೆ ಇದು ನಮಗೇನು ಆತ್ಮೀಯ ಪಾಠ ಕಲಿಸ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ಒಬ್ಬ ಕ್ರೈಸ್ತಳು, ಒಬ್ಬ ದೇವ್ರ ಮಗಳು ನಾವು ನೋಡ್ತೇವೆ ಇದ್ದ ಸ್ಥಾನದಲ್ಲಿಯೇ ಬಿದ್ದಿರುವಂಥ ಸ್ಥಾನದಲ್ಲೇ ನಾವು ಬಿದ್ಕೊಂಡಿರಬಾರ್ದು. ನಾವು ನೋಡ್ತೇವೆ ಹಲ್ಲಿ ನಮಗೆ ಏನು ಕಲಿಸ್ತದಪ್ಪ ಅಂತಂದರೆ ಉನ್ನತವಾಗಿ ಅಭಿವೃದ್ಧಿಯ ಕಡೆಗೆ ಹೋಗೋದನ್ನು ನಮಗೆ ಸೂಚಿಸ್ತದೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲಿ ಅಂತಕ್ಕಂಥದ್ದು ನಮಗೆ ಯಾವ ಪಾಠವನ್ನು ಕಲಿಸ್ತದಪ್ಪ ಅಂತಂದರೆ, ಹಲ್ಲಿ ಅದು ಅಂಗೈ ಆಸರೆಯಿಂದ ಹಿಡಿದು ನಾವು ನೋಡ್ತೇವೆ ಅದು ಚಿಕ್ಕ ಒಂದು ನೆಲದಿಂದ ಅದು ನಾವು ನೋಡ್ತೇವೆ ರಾಜನ ಅರಮನೆಗೆ ಅಂತಃಪುರದಲ್ಲಿ ಕೂಡ ಅದು ಪ್ರವೇಶ ಮಾಡ್ತದಪ್ಪ ಅಂತಂದರೆ, ಇವತ್ತು ದೇವ್ರ ಮಗನಾಗಿರುವಂಥ ನೀನು, ದೇವ್ರ ಮಗಳಾಗಿರುವಂಥ ನೀವು ಎಷ್ಟು ಉನ್ನತವಾಗಿ ನಾನು ಕೂಡ ಹೆಚ್ಚಾಗಬೇಕಂತೇಳಿ ನಿನ್ನೆಲ್ಲ ಆಸೆ ಇರ್ಬೇಕ್ರಿ. ಮೊನ್ನೆ ಒಂದ್ಸಲ ಮೆಕ್ಸಿಕೋ ದೇಶದಲ್ಲಿ 26ನೇ ಅಂತಸ್ತು ಸ್ವೀಪರ್ಗಳು ಬಂದೆಲ್ಲ ಕ್ಲೀನ್ ಮಾಡ್ತಾ ಇದ್ರಂತೆ. 26 ಅಂತಸ್ತಿನ ಒಂದು ಮಹಡಿಯಲ್ಲಿ ಸ್ವೀಪರ್ ಎಲ್ಲ ಬಂದು ಅದು ಕ್ಲೀನ್ ಮಾಡಿ ಪೇಂಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಮ್ಯಾಲ ಒಂದು ಹಲ್ಲಿ ಮೆತ್ತಿತ್ತಂತೆ. ಅವರೆಲ್ಲ ಆಲೋಚನೆ ಮಾಡಿದ್ರಂತ, ಇದು 26 ಅಂತಸ್ತು ಹೆಂಗೆ ಬಂತಿದ್ದು ಮ್ಯಾಲ? ಏನು ಲಿಫ್ಟ್ನಾಗ ಬಂತ, ಏನು ಸಿಡಿಯರ್ ಬಂತ, ಏನು ಹಾರ್ ಬಂತ, ಹೆಂಗೆ ಬಂತಂತೇಳಿ ಗೊತ್ತಾಗ್ಲಿಲ್ಲ ಅಂತ ಅವ್ರಿಗೆ. ನೆಲದ ಮೇಲಿದ್ದ ಮನೆಯಾಗ ಅಂದ್ರೆ ನೋಡಿವಂದ್ರೆ ಅದು ಓಕೆ, ಆದ್ರೆ ಅದು ಎಲ್ಲಿ ಬಂದದು? 26 ಅಂತಸ್ತಿನ ಮ್ಯಾಲಿನ ಮನೆಯಾಗ ಬಂದು ಕುಂತದಂಥದ್ದು ಆರಾಮಾಗಿ. ಅವ್ರು ಹೇಳ್ತಾರ, ಈ ಹಲ್ಲಿ ಹೆಂಗೆ ಬಂತೋ ಇಲ್ಲಿ, ಹಲ್ಲಿ ಇಲ್ಲಿ ಹೆಂಗೆ ಬಂತೋ ಇಲ್ಲಿ, ಅದೇನು ಲಿಫ್ಟ್ನಾಗ ಬಂತು, ಅದು ಸಿಡಿಯಿಂದ ಬಂತು, ನಮಗಂತೂ ಗೊತ್ತಿಲ್ಲ. ಆದರೆ ಅಲ್ಲಿ ಮಾತ್ರ 26 ಫ್ಲೋರ್ನಾಗ ತನ್ನ ಮನೆ ಮಾಡ್ಕೊಂಡದ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನನ್ನ ಮಾತುಗಳನ್ನು ಕೇಳುವಂಥ ನಿಮ್ಮೆಲ್ಲರೂ ಕೂಡ ಒಂದು ಸೂಟಿಯಾದಂಥ ಪ್ರಶ್ನೆ. ಸಭೆಯಾಗಿ ಸೇರಿ ಬಂದಿರುವಂಥ ಎಲ್ಲ ನನ್ನ ದೇವ್ರ ಮಕ್ಕಳೇ, ನಿಮಗೊಂದು ನೇರವಾದಂಥ ಪ್ರಶ್ನೆ. ದೇವರು ಇರುವೆ ಮೂಲಕವಾಗಿ, ದೇವರು ಮಿಡತೆ ಮೂಲಕವಾಗಿ, ದೇವರು ಹಲ್ಲಿಯ ಮೂಲಕವಾಗಿ, ದೇವರು ಬೆಟ್ಟದ ಮೊಲದ ಮೂಲಕವಾಗಿ, ಈ 4 ಸಣ್ಣ ಜೀವಿಗಳ ಮೂಲಕವಾಗಿ ದೇವರು ನಿನ್ನ ಜೊತೆ ಯಾಕೆ ಮಾತಾಡ್ತಾ ಇದ್ದಾನೆ ಗೊತ್ತಾ?
ಈಗ ನಾನು ಹೇಳಿರುವಂಥ ಈ 4 ಜೀವಿಗಳು ವೆರಿ ಸ್ಮಾರ್ಟ್. ನಾನು ಹೇಳಿರುವಂಥ 4 ಜೀವಿಗಳು ವೆರಿ ವೆರಿ ಸ್ಮಾಲ್ ಬಟ್ ವೆರಿ ವೆರಿ ಸ್ಮಾರ್ಟ್. ಹೌದಲ್ರಿ? ಬಹಳ ಚಿಕ್ಕ ಪ್ರಾಣಿಗಳು, ಆದರೆ ಬಹಳ ಬೆಲೆ ಉಳ್ಳಂಥ ಜೀವಿತ ಜೀವಿಸ್ತವಂತ ಹೇಳಿದ್ರು. ಹಲ್ಲೆಲೂಯಾ. ಮನುಷ್ಯನಲ್ಲಿ ದೇವರು ಕೊಟ್ಟಂಥ ಅಧಿಕವಾದಂಥ ಜ್ಞಾನ ಇದ್ದರೂ ಕೂಡ ಮನುಷ್ಯನು ದೇವರು ಕೊಟ್ಟಂಥ ಜ್ಞಾನವನ್ನು ಉಪಯೋಗ ಮಾಡದೆ, ದೇವರು ಕೊಟ್ಟಂಥ ಜ್ಞಾನವನ್ನು ಉಪಯೋಗಿಸದೆ, ಅದನ್ನು ಅರಗಿಸ್ಕೊಳ್ಳದೆ, ದೇವರ ನೇಮವನ್ನು ತಿಳಿಯದೆ ಹೋಗ್ತಾ ಇದ್ದಾರಂತ ಮನುಷ್ಯರು. ಆದರೆ ನನಗಿಂತಲೂ ನಿನಗಿಂತಲೂ ಚಿಕ್ಕ ಜಂತುಗಳು, ಚಿಕ್ಕ ಪ್ರಾಣಿಗಳು, ಇರುವೆ, ಹಲ್ಲಿ, ಬೆಟ್ಟದ ಮೊಲ ಇವೆಲ್ಲ ಏನಾಗ್ತವೆ ಅಂದರೆ ತಮಗೆ ಕೊಟ್ಟಂಥ ಸ್ವಲ್ಪ ಜ್ಞಾನದಿಂದ ದೇವರ ಆಜ್ಞೆಗಳನ್ನು ಅನುಸರಿಸಿ ದೇವರ ನೇಮಗಳನ್ನು ತಿಳಿದು ಈ ಭೂಮಿ ಮೇಲೆ ನಮ್ಮೆದ್ರೆ ಬದುಕ್ಲತ್ತವಂತ. ನಾವು ಹೆಂಗಾಗಿವಪ್ಪ ಅಂತಂದರೆ, ಇವತ್ತು ಕ್ರೈಸ್ತರು ಹೆಂಗಾಗಿದ್ದಾರಪ್ಪ ಅಂತಂದರೆ, ಇವತ್ತು ದೇವ್ರ ಮಕ್ಕಳು ಹೆಂಗಾಗಿದ್ದಾರಪ್ಪ ಅಂತಂದರೆ, ಭಯ ಇರಲಾರ್ದ ಕೋಳಿ ಬಜಾರ್ನಾಗ ಹೋಗಿ ತತ್ತಿ ಇಟ್ಟತಂತ. ಕೋಳಿ ಎಲ್ಲರೇ ಬಜಾರ್ನಾಗ ತತ್ತಿ ಇಡೋದು ನೋಡ್ರಿ. ಕೋಳಿ ತತ್ತಿ ಇಡ್ಬೇಕಂದ್ರೆ ಅದಕ್ಕೆ ಹಿಡಿಬೇಕು, ಅದಕ್ಕೆ ಮುಚ್ಚಬೇಕು. ಮುಚ್ಚಿದಾಗ ಮಾತ್ರ ಏನು ಮಾಡ್ತದ್ರಿ ಕೋಳಿ? ತತ್ತಿ ಇಡ್ತದ. ಅದಕ್ಕೊಂದು ಭಯ ಇರ್ತದೆ. ಅದಕ್ಕೆ ಏನಂತ? ನಾನು ಇಡುವಂಥ ತತ್ತಿ ಅದು ಬಹಳ ಶ್ರೇಷ್ಠವಾದದ್ದು, ದೇವರು ನನ್ನ ಹೊಟ್ಟೆಯಲ್ಲಿ ಹಾಕಿರುವಂಥ ಒಂದು ಪಿಂಡ ಬಹಳ ಅಮೂಲ್ಯವಾದದ್ದು, ಅದರಿಂದ ಒಂದು ಹೊಸ ಜೀವ ಬರ್ತದಂತೇಳಿ ಅದಕ್ಕೆ ಬಹಳ ಆಲೋಚನೆ ಜ್ಞಾನ ಇರ್ತದಂತ್ರಿ. ಅದಕ್ಕೆ ಭಯ ಇರ್ತಂತ. ಅದಕ್ಕೆ ಮುಚ್ಚತನ ಕೋಳಿ ತತ್ತಿ ಇಡಲ್ರಿ. ಇನ್ನ ಕೆಲ ಕೋಳಿ ಇರ್ತಾವೆ, ಇವ್ರು ಸಾಕಿರ್ತಾರ, ಇವ್ರ ಮನೆಗೆ ಇಡಲ್ಲವು. ಏನ್ರಿ? ಕಷ್ಟಪಟ್ಟು ಸಾಕಿರ್ತಾರೆ ಇವರು. ಕಾಳು ಹಾಕ್ತಾರೋ, ನೀರು ಹಾಕ್ತಾರೋ, ಏನೇನೋ ಮಾಡಿ ಸಾಕಿರ್ತಾರ ಅವರು ತತ್ತಿ ಎಲ್ಲಿ ಇಡ್ತಾವ್ರಿ? ಬ್ಯಾರೆಯವ್ರ ಮನೆಗೆ ಹೋಗಿಡ್ತಾವ. ಹೌದಲ್ಲ? ನೋಡ್ರಿ ನೀವು, ನಾನು ನೋಡಿನಿ, ನೀವು ನೋಡ್ರಿ. ಇವತ್ತು ವಿಶ್ವಾಸಿಗಳ ಜೀವಿತ ಹೇಗಿದೆ ಅಂದರೆ, ಇವಾಗ ಕ್ರೈಸ್ತರ ಜೀವಿತ ಹೇಗಿದೆಪ್ಪ ಅಂತಂದರೆ, ಭಯ ಇರಲಾರ್ದು ಕೋಳಿ ಬಜಾರ್ನಾಗ ತತ್ತಿ ಇಟ್ಟಂಗ ಭಯ ಇಲ್ಲ. ಇವತ್ತು ದೇವ್ರ ಭಯ ಅಂತಕ್ಕಂಥದ್ದಿಲ್ಲ. ದೇವರ ನಿಯಮಗಳ ಬಗ್ಗೆ ಭಯ ಇಲ್ಲ, ದೇವರ ಆಜ್ಞೆಗಳ ಬಗ್ಗೆ ಭಯ ಇಲ್ಲ, ದೇವರ ಕೆಲಸದ ಬಗ್ಗೆ ಭಯ ಇಲ್ಲ, ದೇವರ ಸೇವೆ ಬಗ್ಗೆ ಭಯ ಇಲ್ಲ, ದೇವರ ಒಂದು ಪ್ರಣಾಳಿಕೆ ಬಗ್ಗೆ, ದೇವರ ಯೋಜನೆ ಬಗ್ಗೆ ಭಯ ಇಲ್ಲರಿ ಇವತ್ತು. ಅದಕ್ಕೆ ದೇವರು ಎಲ್ಲಿ ಹೋಗಲ್ಲತನಪ್ಪ ಅಂತಂದರೆ, ನಮಗಿಂತಲೂ ಕನಿಷ್ಠವಾಗಿರುವಂಥ, ನಮಗಿಂತಲೂ ಸಣ್ಣ ಜಂತುಗಳಾಗಿರುವಂಥ ಇರುವೆಗಳ ಹತ್ರ ಹೋಗ್ಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ತಮ್ಮ ತಂಗಿ, ಒಂದು ಪ್ರಶ್ನೆ. ಈ ಮಾತನ್ನು ನೆಗ್ಲೆಕ್ಟ್ ಮಾಡಬೇಡ, ಈ ಮಾತನ್ನು ಅಲಕ್ಷ್ಯ ಮಾಡಬೇಡ ನೀನು. ಯಾಕಂದರೆ ಒಂದು ದಿನ ಬರ್ತದೆ, ಒಂದು ಸಮಯ ಬರ್ತದೆ, ಒಂದು ಗಳಿಗೆ ಬರ್ತದೆ, ದೇವ್ರ ಹತ್ರ ತಕ್ಕಡಿ ಅಂತಕ್ಕಂಥದ್ದು ಆತನ ಇಟ್ಕೊಂಡು ಕೂತಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ದೇವ್ರ ಹತ್ರ ಏನಿದೆ ರೀ? ನೆನ್ಪಿಟ್ಕೋ ತಂಗಿ, ನೆನ್ಪಿಟ್ಕೋ ತಮ್ಮ. ಈ ಮಾತುಗಳನ್ನು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಲೈವ್ನಲ್ಲಿ ಯಾರ್ಯಾರು ಕೇಳ್ತಾ ಇದ್ರಿ, ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಮಾತನ್ನು ಕೇಳುವಂಥ ಎಲ್ಲರಿಗೂ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಒಂದು ದಿನ ಬರ್ತದೆ, ಒಂದು ಗಳಿಗೆ ಬರ್ತದೆ, ಒಂದು ಸಮಯ ಬರ್ತದೆ, ದೇವರು ತನ್ನ ತಕ್ಕಡಿಯನ್ನು ತೆಗೆದುಕೊಂಡು ಬರ್ತಾನೆ. ಆತನು ಪ್ರತಿಯೊಬ್ಬರನ್ನು ಅದರಲ್ಲಿ ತೂಗ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಒಂದು ದಿವಸ ಈ ಮಾತುಗಳು ನಿನಗೆ ಹೇಳೇನಲ್ಲ, ಹೊರಗಿನವರಿಗಲ್ಲ. ಈ ಮಾತುಗಳು ಯಾರಿಗೆ ಹೇಳೋಣ? ಈ ಎಷ್ಟು ಜನ ಈ ಆಲಯದಲ್ಲಿ ಕೂತ್ಕೊಂಡ್ರೆ ಇಷ್ಟೇ ಜನರಿಗೆ ಒಂದು ದಿವಸ ದೇವ್ರ ನಿಮ್ಮ ಎದುರುಗಡೆ ತಕ್ಕಡಿ ತೊಗೊಂಡು ಬರ್ತಾನೆ. ತಕ್ಕಡಿ ತಂದು ಒಂದು ದಿವಸ ಏನು ಮಾಡ್ತಾನಂದರೆ, ನಿಮ್ಮನ್ನು ಒಂದು ತಕ್ಕಡಿಯಲ್ಲಿ ಇಡ್ತಾನೆ, ಇರುವೆಯಲ್ಲಿ ಕೂಡ ಒಂದು ತಕ್ಕಡಿಯಲ್ಲಿ ಇಡ್ತಾನೆ. ನೆನಪಿಟ್ಕೊ. ನ್ಯಾಯ ತೀರ್ಪಿನ ದಿವಸ, ದೇವರ ನ್ಯಾಯ ತೀರ್ಪಿನ ದಿವಸ, ದೇವರು ಸರ್ವಲೋಕಕ್ಕೆ ನ್ಯಾಯ ತೀರಿಸೋದಕ್ಕೋಸ್ಕರ ಬರುವಂಥ ದಿವಸ, ಒಂದು ದಿವಸ ಖಚಿತವಾಗಿ ಆತನು ತಕ್ಕಡಿಯನ್ನು ತೆಗೆದುಕೊಂಡು ಬರ್ತಾನೆ. ಆ ತಕ್ಕಡಿಯನ್ನು ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಒಂದು ಕಡೆ ನಿನ್ನನ್ನಿಟ್ಟು ತೂಗ್ತಾನೆ, ಒಂದು ಕಡೆ ಇರುವೆಯನ್ನಿಡ್ತಾನೆ. ಒಂದು ವೇಳೆ ನಿನ್ನ ಆತ್ಮೀಯ ಜೀವಿತ, ಈಗಿನ ಜೀವಿತ ಒಂದ್ಸಲ ನೀನು ನೋಡ್ಕೊಂಡಪ್ಪ ಅಂತಂದರೆ, ಪರೀಕ್ಷೆ ಮಾಡ್ಕೊಂಡಪ್ಪ ಅಂತಂದರೆ, ನಿನಗನ್ನಿಸ್ತದೆ ಇರುವೆನೇ ನನಗಿಂತಲೂ ಭಾರ ಆಗ್ಬೋದು. ನೆಕ್ಸ್ಟ್, ಬೆಟ್ಟದ ಮಲವನ್ನು ತಂದು ತಕ್ಕಡಿಯಲ್ಲಿ ಇಡ್ತಾನೆ, ನಿನ್ನನ್ನೊಂದು ತಕ್ಕಡಿಯಲ್ಲಿ ಇಡ್ತಾನೆ. ಒಂದು ವೇಳೆ ಆತನು ತೂಗುದನಂದರೆ ಆ ಟೈಮ್ನಲ್ಲಿ ಬೆಟ್ಟದ ಮಲನೇ ಗೆದ್ದು ಬರ್ತದೆ, ನೀನು ಸೋತು ಹೋಗ್ತೀಯ. ಒಂದು ಸಣ್ಣ ಮಿಡತೆ ಒಂದು ತಕ್ಕಡಿಯಲ್ಲಿ ಇಡ್ತಾನೆ, ನಿನ್ನನ್ನು ಕೂಡ ಒಂದು ತಕ್ಕಡಿಯಲ್ಲಿ ಇಡ್ತಾನೆ. ಆ ದಿವಸ
ಸಣ್ಣ ಒಂದು ಮಿಡತೆ ಒಂದು ತಕ್ಕಡಿಯಲ್ಲಿರ್ತದೆ, ನೀನೊಂದು ತಕ್ಕಡಿಯಲ್ಲಿರ್ತೀಯ, ಆದರೆ ನಿನಗಿಂತಲೂ ಹೆಚ್ಚು ತೂಕವುಳ್ಳದು ಮಿಡತೆ ಆಗಿರ್ತದೆ. ಇವತ್ತು ಪ್ರಸಂಗ ಮಾಡಿರುವಂಥ 4 ಜೀವಿಗಳು ನ್ಯಾಯ ತೀರ್ಪಿನ ದಿವಸ ದೇವರು ಕರೆದುಕೊಂಡು ಬರ್ತಾನೆ, ತೆಗೆದುಕೊಂಡು ಬರ್ತಾನೆ. ಜಾಗ್ರತೆ ತಮ್ಮ ತಂಗಿ, ಆ ದಿನಕ್ಕಾಗಿ ನೀನು ಕೂಡ ಸಿದ್ಧ ಆಗಬೇಕು, ನಾನು ಕೂಡ ಸಿದ್ಧ ಆಗಬೇಕು. ಅದಕ್ಕೋಸ್ಕರವಾಗಿ ಇರುವೆ ಹತ್ರ ಹೋಗಿ ಅದು ಕ್ರಮವಾಗಿ ನಡೆಯುವುದನ್ನು ನೋಡು ಎಂಬುದಾಗಿ ನಮಗೆ ಹೇಳ್ತಾ ಇದ್ದೇನೆ. ಬೆಟ್ಟದ ಮಲ ಹತ್ರ ಹೋಗು, ಅದು ಬಂಡೆಯ ಸಂದಿನಲ್ಲಿ ತನ್ನ ಮನೆಯನ್ನು ಮಾಡಿಕೊಳ್ತದೆ. ಮಿಡತೆ ಹತ್ರ ಹೋಗು, ಅದಕ್ಕೆ ಅರಸನಿಲ್ಲ, ಅಧಿಕಾರಿ ಇಲ್ಲ, ನಾಯಕನಿಲ್ಲ, ಆದರೂ ಕೂಡ ಕ್ರಮವಾಗಿ ಹಿಂಡಾಗಿ ಅದು ಸಮೂಹ ಆಗಿ ಹೊರಡುತ್ತದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅರಸನಿಲ್ಲದಂಥ ಇರುವೆ, ಅರಸನಿಲ್ಲದಂಥ ಈ ಒಂದು ಮಿಡತೆ ಅಷ್ಟೊಂದು ಕ್ರಮವಾಗಿ ಹಿಂಡಾಗಿ ಯಾಕೆ ಹೋಗ್ತಾವ ಅಂದರೆ ಅವರಲ್ಲಿ ಐಕ್ಯತೆ ಅಂತಕ್ಕಂಥದ್ದು ಅಂತೇಳಿರಿ. ಹಲ್ಲೆಲೂಯಾ. ಏನಿದೆ ಅವುಗಳಲ್ಲಿ? ಐಕ್ಯತೆ ಅಂತಕ್ಕಂಥದ್ದೇ. ನಮ್ಮಲ್ಲಿ ಐಕ್ಯತೆ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಇರುವೆಗಳಲ್ಲಿ ಐಕ್ಯತೆ ಇದೆ, ನಮ್ಮಲ್ಲಿ ಐಕ್ಯತೆಗಳಿಲ್ಲ. ನಾವೊಂದು 10 ಜನ ಇಲ್ಲಿದ್ದೀವಪ್ಪ ಅಂತಂದರೆ 10 ಜನರ ಮನಸ್ಸು ಒಂದೇ.